तत्र पुनर्दुर्लक्षात्मनि परं गहनम्। भगवान पद्मनंदी आचार्य देव विरचिತ ಪದ್ಮನಂದಿ ಪಂಚವಿಂಶತಿಯೊಳಗ ನಿಶ್ಚಯ ಪಂಚಾಶತದ ಅವಲೋಕನೆ ಮಾಡುವಂಥ ಸಾಹಸವನ್ನು ಅಷ್ಟಾಂಗಿಕ ಪರ್ವದ ನಿಮಿತ್ತದಿಂದ ಮಾಡಲಾಗ್ತಾ ಇದೆ. ಇಲ್ಲಿ 7ನೇ ಶ್ಲೋಕದೊಳಗೆ ಏನು ಹೇಳ್ತಾರೆ? ಬೋಧೋ ಅಪಿ ಯತ್ರ ವಿರಲೋ ವೃತ್ತಿ ವಾಚಾಂ ಅಗೋಚರೇ ಬಾಢಂ ಅನುಭೂತಿ ತತ್ರ ಪುನರ್ದುರ್ಲಕ್ಷ ಆತ್ಮನಿ ಪರಂ ಗಹನಂ. ಯಾವ ಆತ್ಮನು ವಚನಗಳಿಗೆ ಅಗೋಚರನಿದ್ದಾನೆ, ವಿಕಲ್ಪಾತೀತನಿದ್ದಾನೆ, ಆ ಆತ್ಮತತ್ವದ ವಿಷಯದಲ್ಲಿ ಪ್ರಾಯಶಃ ಜ್ಞಾನವೇ ಆಗುವುದಿಲ್ಲ. ಆದ ಹಾಗೆ ಅನ್ನಿಸ್ತಾ ಇದೆ ಏನಿಲ್ಲ ನಮಗೆಲ್ಲ. ಆಗುವುದೇ ಇಲ್ಲ, ಬಹುಶಃ ಅಂತಾರೆ. ಪ್ರಾಯಶಃ ಬಹಳ ಮಾಡಿ ಆಗುವುದನ್ನೇ ಇಲ್ಲ. ಹೇಗಾಗೋದಿಲ್ಲ? ವಚನದಿಂದ ಮತ್ತು ವಿಕಲ್ಪದಿಂದ. ನಮಗೊಂದು ಸ್ವಲ್ಪ ಅದರದ ವಿಷಯ ಎಷ್ಟು ದುರ್ಲಕ್ಷ್ಯ ಇದೆ, ಅದನ್ನು ತಲುಪುವ ಸಲುವಾಗಿ ಯಾವ ಪ್ರಕಾರದ ಅಂತರಂಗದ ಸಿದ್ಧತೆ ಬೇಕು ಅನ್ನುವುದು ಒಂದಿಷ್ಟು ನಮಗೆ ಭಾಸ ಆಗ್ತಾ ಇಲ್ಲ. ನಮಗೆ ಸಂಸಾರದ ಕಾರ್ಯದ ಹಾಗೆನ ಅದು ಸುಲಭ ಅನಿಸಿದೆ. ಸಂಸಾರದ ಕಾರ್ಯದ ಹಾಗೆನ ಸುಲಭ ಅನ್ನಿಸುವುದರಿಂದ ಅದು ಸಂಸಾರಕ್ಕನ ಕಾರಣ ಆಗ್ತಾ ಇದೆ. ಅರೆ ವಿರುದ್ಧ ಇದೆ. ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವಂಥ ವಾರ್ತೆ ವಿಕಲ್ಪಗಳಿಂದ ಅದು ಸಂಪೂರ್ಣ ವಿರುದ್ಧ ಇದೆ, ವಿಲಕ್ಷಣ ಇದೆ, ಬೇರೆ ಇದೆ. ವಚನಗಳಿಂದ ವಿಕಲ್ಪದಿಂದ ಅದು ಸಿಗೋದು ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದರು, ಪ್ರಾಯಶಃ ಆಗುವುದೇ ಇಲ್ಲ. ಏನ ಅದರದ ಆತ್ಮತತ್ವದ ವಿಷಯದಲ್ಲಿ ಜ್ಞಾನ ಆಗೋದನ್ನೇ ಇಲ್ಲ. ನಿಜವಾಗಿನ ಇದನ್ನು ಮನೆಯಲ್ಲೇ ನಿರಂತರ ಹಾಯ್ದು ಹೋಗುವಂಥ ಸ್ಥಾನದಲ್ಲಿ ಅಥವಾ ಬುದ್ಧಿಯಲ್ಲಿ ಬರೆದಿಟ್ಕೊಳ್ಬೇಕಾಗೋದ್ರೆ, ಧರ್ಮದ ಕಾರ್ಯ ನಮಗೆ ಇಂದ ಮಕ್ಕಳ ಆಟದಕ್ಕಿಂತಲೂ ಸುಲಭ ಅನ್ನಿಸ್ತಾ ಇದೆ. ಆದರೆ ಮೂರ್ಖಶಾಹಿ ಚೌಕಡಿಗೆ ಹೋಗಿರುವಂಥವ್ರು ನಿನ್ನೆಯಿಂದ ಹೇಳ್ತಾ ಇದೆ. ಭಗವಾನ್ ಕುಂದ ಆಚಾರ್ಯ ದೇವ ಕೂಡ ಮಹಾವೀರರ ನಿರ್ವಾಣದ ನಂತರ ಕೇವಲ 500 ವರ್ಷಗಳಲ್ಲಿ ಈ ಮಾತನ್ನು ಹೇಳಿ ಹೋಗಿದ್ದಾರೆ. ಏನ ಅದೊಂದು ಕಠಿಣ ಇದೆ. ಆದರೆ ನಮಗೆ ಅದರಷ್ಟು ಸುಲಭ ಯಾವುದೂ ಅನ್ನಿಸ್ತಾ ಇಲ್ಲ ಅಜ್ಞಾನಿ ದಶೆಯೊಳಗೆ. ಯಾಕೆ ಅಂತಂದ್ರೆ ಯಾವ ಮನ ವಚನ ಕಾಯದ ಮೂಲಕ ನಾವು ನಮ್ಮ ಸುಖದ ಸಲುವಾಗಿ ಪ್ರಯತ್ನವನ್ನು ಉದ್ಯಮವನ್ನು ನಿರಂತರ ಯಾರ್ದೂ ಬೋಧ ಶಿಕ್ಷಣ ಇಲ್ಲದನ್ನ ಮಾಡ್ಕೊತ ಬಂದಿದ್ದೇವೆ. ಅದೇ ಪ್ರಕಾರ ಇಲ್ಲಿ ಮೋಕ್ಷ ಸುಖದ ಕಾರ್ಯವನ್ನು ಕೂಡ ಅವೇ ಸಾಧನಗಳಿಂದ ಅವುಗಳ ಮಾಧ್ಯಮದಿಂದಲೇ ಮಾಡುವಂಥ ಕಾರ್ಯ, ಪ್ರಯತ್ನ, ಅಭಿಲಾಷೆ, ವಿಚಾರ ನಮ್ಮದು ಸದೈವ ಇದೆ. ಕಾಯದ ಮೂಲಕ ಏನಾದರೂ ಪರಿವರ್ತನೆ ಆಯಿತು ಅಂತಂದ್ರೆ ಅದು ಧರ್ಮದ್ದ ಅಂಥೇಳಿ ಅಂತೇಳಿ. ಕಾಯದ ಕ್ರಿಯೆಯೊಳಗ, ವಚನದ ಕ್ರಿಯೆಯೊಳಗ ಕೆಲವು ವಚನಗಳನ್ನು, ಕಠೋರ ವಚನಗಳನ್ನು, ಸಂಸಾರಿ ಜನರು ಮಾತನಾಡುವಂಥ ವಚನಗಳನ್ನು ಬಿಟ್ಟುಕೊಟ್ಟ ಜ್ಞಾನಿ ಗುರುಗಳ ಮೂಲಕ ಕೇಳಲ್ಪಟ್ಟಿರುವ ವಚನಗಳನ್ನು ನಾವು ರೂಢಿ ಮಾಡಿಕೊಂಡೇವ್ರಿ. ಆಗಮದಲ್ಲಿ ಹೇಳಿರುವ ಪ್ರಕಾರ ಅಥವಾ ಅಂತರ್ಜ್ಞಾನಿರೇ ಅನ್ರಿ ಅಥವಾ ಪರಂಪರಾಗತವಾಗಿ ಅನ್ರಿ ಮಾಡ್ತಾ ಇರುವಂಥ ಯಾವ ತ್ಯಾಗಗ್ರಹಣ, ಅಭಕ್ಷ ಭಕ್ಷ ಜೀವನದೊಳಗೆ ಏನೇನು ನಮ್ಮಲ್ಲೇ ಇದಾವೆಯೋ ಅವೆಲ್ಲ ರೀ. ಅವು ಎಲ್ಲ ಕಾರ್ಯಗಳಲ್ಲಿ ನಾವು
ಸುಖದ ಮೋಕ್ಷ ಮಾರ್ಗದ ಒಂದು ಭ್ರಾಂತಿಯನ್ನು ಬೆಳೆಸಿಕೊಳ್ತಾ ಇದ್ದೇವೆ. ಅರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮತತ್ವದ ವಿಷಯದಲ್ಲಿ ಜ್ಞಾನ ಆಗೋದು ಪ್ರಾಯಶಃ ಸಾಧ್ಯನೇ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಆಗೋದನೇ ಇಲ್ಲ, ಜ್ಞಾನನ ಆಗೋದಿಲ್ಲ. ಜ್ಞಾನ ಆದಮೇಲೆ ಮುಗೀತ್ರಿ, ಮತ್ತೇನು ಮಾಡೋದೇ ಇರೋದಿಲ್ಲ. ಬಸ್ ಜ್ಞಾನ ಆಗೋದು ಅವಶ್ಯಕ. ಏನಂದ್ರೆ ಆತ್ಮತತ್ವದ. ಆತ್ಮ ಅಂದ್ರೆ ವಸ್ತು ಅಲ್ಲ, ಆತ್ಮ ಅಂದ್ರೆ ನಾನು. ನನ್ನ ಕುರಿತಾಗಿ ನನಗೆ ಜ್ಞಾನ ಆಗೋದನ್ನು ಪ್ರಾಯಶಃ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗೋದನ್ನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ಎಷ್ಟು ಒಂದು ಎಚ್ಚರಿಕೆ ಮೂಡಿ ಬರಬೇಕು. ಅರೆ ನಾ ಎಷ್ಟು ಸಾಮಾನ್ಯ ಒಂದು ಮನವಚನ ಕಾಯಿಗೆ ಸಂಬಂಧಿಸಿದ ಇಂದ್ರಿಯ ಗೋಚರವಾದಂಥ ಕ್ರಿಯಾ ವಿಶೇಷವನ್ನು ಅಥವಾ ನನ್ನ ಇಂದ್ರಿಯ ಗ್ರಾಹ್ಯ ಆಗುವಂಥ ಅನ್ಯರ ಪರಿಣಾಮ ವಿಶೇಷವನ್ನು ಧರ್ಮ ಅಂಥೇಳಿ ನಾನು ಮನ್ನಿಸಿಕೊಂಡಿದ್ದೇನಲ್ಲ. ಅರೆ ನಾನು ಮನ್ನಿಸುವಂಥ ಯಾರಿದ್ದೇನೆ, ನನ್ನ ನೈಜ ಸ್ವರೂಪ, ವಾಸ್ತವಿಕ ಸ್ವರೂಪ, ನನ್ನದೇ ಆದಂಥ ಸ್ವರೂಪ ಆತ್ಮ ತತ್ವ ಅಂಥೇಳಿ ಹೇಳಿದ್ದಾರೆ. ಅದರದೇ ಆದಂಥ ಯಾವ ಸ್ವರೂಪ ಇದೆ, ಅದರ ತನ ಇದೆ, ಅದನ್ನು ತಿಳ್ಕೊಳ್ಳೋದನ್ನು ಪ್ರಾಯಶಃ ಆಗೋದಿಲ್ಲ. ಯಾವುದರಿಂದ ಆಗೋದಿಲ್ಲ? ವಚನದಿಂದ ಮತ್ತು ಮನಸ್ಸಿನ ವಿಕಲ್ಪದಿಂದ. ನಾವು ಆ ಎರಡರ ಮೂಲಕವೇ, ಅದಕ್ಕಿಂತ ಸ್ಥೂಲ ಹೋದ್ರೆ ಅನ್ಯ ಯಾವುದೋ ಪದಾರ್ಥದ ಗ್ರಹಣ ತ್ಯಾಗ ಹೇಳಿತಲ್ಲ. ಅಷ್ಟಾನ್ಹಿಕದೊಳಗ, ದಶಲಕ್ಷಣದೊಳಗ, ಅಷ್ಟಮಿ, ಚತುರ್ದಶಿ, ಪಂಚಮಿ ತಿಥಿಗಳಂದು ಯಾವುದೋ ಒಂದು ಪದಾರ್ಥ ವಿಶೇಷದ್ದ, ರಸ ವಿಶೇಷದ್ದ ತ್ಯಾಗ ಮಾಡುವುದರಿಂದ ನಾನು ಏನೋ ಒಟ್ಟಿನಲ್ಲಿ ಆ ಪರ್ವದ ಆಚರಣೆ ಮಾಡಿದೆನು ಅಂಥೇಳಿ ನಮಗೆ ದೃಢವಾದ ನಂಬಿಕೆ ಇದೇನಿಲ್ರಿ. ಯಾತ್ರೆ ಮಾಡಿ ಬಂದ ನಂತರ, ದಾನ ಕೊಟ್ಟ ನಂತರ, ಗ್ರಂಥದ ವಾಚನ ಆರಂಭ ಮಾಡಿದ ನಂತರ ಯಾವುದು, ಆದರೆ ಇವೆಲ್ಲವೂ ಪರದ್ರವ್ಯಾಶ್ರಿತ ಪರ್ಯಾಯಗಳಿದ್ದಾವೆ, ಪರಿಣಾಮಗಳಿದ್ದಾವೆ. ಜ್ಞಾನಕ್ಕ ಆಕುಲತೆಯನ್ನುಂಟು ಮಾಡುವಂಥ ಪರಾಶ್ರಿತ ಭಾವಗಳಿದ್ದಾವೆ. ಇಲ್ಲಿ ಹೇಳ್ತಾ ಇರುವಂಥ ಮಾತು ಅದೊಂದು ಕಠಿಣ ಇದೆ, ಶ್ರುತ ಇಲ್ಲ, ಪರಿಚಿತ ಇಲ್ಲ, ಅನುಭೂತ ಇಲ್ಲ ಅಂಥೇಳಿ ನಿನ್ನೆ ಹೇಳಿದ ನಂತರ ಯಾಕೆ ಕಠಿಣ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾವ ಆತ್ಮನು ವಚನಗಳಿಗೆ ಅಗೋಚರನಿದ್ದಾನೆ, ವಿಕಲ್ಪಾತೀತನಿದ್ದಾನೆ, ಆ ಆತ್ಮತತ್ವದ ಅವ ಹಾಗೆ ಅದನ್ರಲ್ಲ, ವಚನಕ್ಕೆ ಅಗೋಚರದನ, ವಿಕಲ್ಪದಿಂದ ಅತೀತನ ಅದನ್ರಿ. ಅವ ಇರೋದನ ಹಾಗೆ, ಅವನ ಸ್ವರೂಪವೇ ಹಾಗಿದೆ. ಹಾಗಾದ್ರೆ ಅವನನ್ನು ನಾವು ಇದೇ ಮಾಧ್ಯಮದಿಂದ, ವಚನದ ಮಾಧ್ಯಮದಿಂದ, ವಿಕಲ್ಪದ ಮಾಧ್ಯಮದಿಂದ, ಧರ್ಮಧ್ಯಾನ ಹೇಗಿದೆ ರೀ, ಧರ್ಮಧ್ಯಾನ ಹೇಗಿದೆ, ವಿಕಲ್ಪ ರೂಪನೇ ಇದೇನಲ್ರಿ. ಪದಸ್ಥ ಇರಲಿ, ಪಿಂಡಸ್ಥ ಇರಲಿ, ರೂಪಸ್ಥ ಇರಲಿ, ರೂಪಾತೀತ ಇರಲಿ, ಧರ್ಮಧ್ಯಾನ ವಿಕಲ್ಪ ರೂಪನೇ ಇದೆ. ಯಾರಿಗೆ 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 ಆತ್ಮನ ಅನುಭವ ಪ್ರಾಪ್ತ ಆಗಿದೆ ಅವರಿಗೆ ಕೂಡ ನೋಡ್ರಿ, ಶುಕ್ಲ ಧ್ಯಾನದೊಳಗೆ ಪ್ರವೇಶ ಮಾಡದ ವಿನಃ ಜೀವದ ಕರ್ಮ ನಿರ್ಜರೇ ಆಗೋದ ಸಾಧ್ಯವಿಲ್ಲ. ಮೋಕ್ಷದ ಸನಿಹಕ್ಕೆ ಹೋಗೋ ಸಾಧ್ಯವಿಲ್ಲ. ಧರ್ಮ ಧ್ಯಾನ ಏನಿದೆ ಅದು ಬರೀ ಆರ್ತ ರೌದ್ರ ಧ್ಯಾನದಿಂದ ದೂರ ಇರುವಂಥ ಒಂದು ಮಾಧ್ಯಮ ಇದೆ. ಹಾಗಾದರೆ ಇಲ್ಲಿ ನಮ್ಮ ಮಾತು ಹೇಳ್ತಾ ಇಲ್ಲ,
ವಚನಕ್ಕ ಅಗೋಚರ ಮತ್ತು ವಿಕಲ್ಪದಿಂದ ಅತೀತ ಅಂಥೇಳಿ ನಮ್ಮ ಮಾತು ಹೇಳ್ತಾ ಇಲ್ಲ. ಹಾಗಾದರೆ ಯಾರು ಮಾತು ಹೇಳ್ತಾ ಇದ್ದಾರೆ? ಅಲ್ಲಿ ಯಾರು 6ನೇ 7ನೇ ಗುಣಸ್ಥಾನದೊಳಗ ನಿರಂತರ ಬಂದು ಹೋಗಿ ಮಾಡ್ತಾ ಇದ್ದಾರಲ್ಲ, ಅಂಥ ಸಾಧಕರ ಮಾತು ಹೇಳ್ತಾ ಇದ್ದಾರೆ ಪ್ರಭು. ಸಾಧನೆಯ ಮಾತು ಹೇಳ್ತಾ ಇದ್ದಾರೆ. ಆ ಆತ್ಮ ತತ್ವದ ಗ್ರಹಣ ಅರ್ಥಾತ್ ಜ್ಞಾನದ ಹಿಡಿತದೊಳಗೆ ಆ ಆತ್ಮ ಬಂದು ಬಿಡುವಂಥ ಕಾರ್ಯ ಏನಿದೆ ಅದು ನಿಜವಾಗಿ ವಿಕಲ್ಪದಿಂದ ವಚನದಿಂದ ಆಗೋದು ಸಾಧ್ಯ ಇಲ್ಲ. ಪರಸ್ಪರರಲ್ಲಿ ಆಚಾರ್ಯ ಭಗವಂತರ ಸಂಘದೊಳಗೆ ಬೋಧನೆ ನೀಡೋದ, ಉಪಾಧ್ಯಾಯ ಪ್ರಭು ಸಂಘದೊಳಗ ಪಠನ ಪಾಠನ ಮಾಡೋದ, ಸಂಘಸ್ಥ ಮುನಿ ಆಚಾರ್ಯ ಉಪಾಧ್ಯಾಯರ ಆಶ್ರಯ ಮಾಡಿ ವಚನದಿಂದ ವಿಕಲ್ಪದಿಂದ ಆತ್ಮತತ್ವವನ್ನು ಜ್ಞಾನದೊಳಗೆ ಗ್ರಹಣ ಮಾಡಲಿಕ್ಕೆ ಯಾವ ಪ್ರಯತ್ನ ನಡೆದಿದೆಯೋ ಆ ಪ್ರಯತ್ನದಿಂದ ಆತ್ಮ ಬಹಳ ಮಾಡಿ ಹಿಡಿತದೊಳಗೆ ಬರುವುದಿಲ್ಲ. ಅವ್ರ ಮಾತಿದ್ದೀರಿ, ನಮ್ಮ ಮಾತು ಹೇಳ್ತಾ ಇಲ್ಲ. ನಮ್ಮಲ್ಲೇ ಎಷ್ಟು ಗಂಭೀರತೆ, ಎಷ್ಟು ಸಂಸಾರದ ಇಂದ್ರಿಯ ವಿಷಯಗಳ ಕುರಿತಾಗಿ ಅನಾಸಕ್ತಿ ಅಥವಾ ಅರುಚಿಯ ಪರಿಣಮನ ನಮ್ಮಲ್ಲೇ ಅಂತರಂಗದೊಳಗ ಆಗಬೇಕು. ಮತ್ತು ಆ ಯಾವ ಆತ್ಮತತ್ವಕ್ಕೆ ಸಂಬಂಧಿಸಿದ ಹಾಗೆ ಸಹಜ ಜ್ಞಾನದೊಳಗ ಉತ್ಸಾಹ ಮೂಡಿ ಬರಬೇಕು. ಸಹಜ ಜ್ಞಾನದೊಳಗೆ ಉತ್ಸಾಹ ರೀ. ಏನಿದೆ ಒಂದಿಷ್ಟು ವಿಚಾರ ಮಾಡಿ ನೋಡುವುದ ಪ್ರಭು. ಈ ಮಾರ್ಗ ಎಂಥದ್ದು ಇದೆ, ಈ ಮಾರ್ಗದ ಉಪಲಬ್ಧಿ ಎಂಥ ವಿಶೇಷ ಅಂತಃಸಿದ್ಧತೆಯಿಂದ ಆಗಬಹುದಾಗಿದೆ. ಭಾಷ್ಯದೊಳಗೆ ಸರ್ವಥಾ ನಿವೃತ್ತಿ, ಸಂಪೂರ್ಣ ಜಗತ್ತಿನ ವಿಷಯಗಳಿಂದ ಅಸ್ಪೃಷ್ಟ ಉಳಿಯುವಂಥ ಭಾಷ್ಯದ ರೀತಿಯನ್ನು ಈ ಮೋಕ್ಷ ಮಾರ್ಗದ ಉಪಲಬ್ಧಿಯ ಸಲುವಾಗಿ ತಿಳಿಸಿಕೊಡ್ತಾ ಇರುವೆಳೆದೊಳಗ ನಾವು ಭಾಷ್ಯದ ಪ್ರವೃತ್ತಿಯೊಳಗನ ಸಚೇತ ಇರುವಂತಹ ಪ್ರಯತ್ನ ಮಾಡಿ ಸಚೇತ ಇದ್ದುಕೊಂಡ ನಾನು ಧರ್ಮವನ್ನು ಪ್ರಾಪ್ತ ಮಾಡ್ಕೊಳ್ತೇನೆ ಅಥವಾ ಧರ್ಮ ಮಾಡ್ತಾನೆ ಇದ್ದೇನೆ ಅನ್ನುವಂಥದ್ದ ನಮ್ಮ ಯಾವ ಮನ್ನಣೆ ಇದೆಯಲ್ಲ, ಆ ಮನ್ನಣೆ ಅನಂತ ಸಂಸಾರದ ಆಧಾರ ಇದೆ. ಏನು ಹೇಳ್ತಾ ಇದ್ದಾರೆ, ಎಲ್ಲಿದ್ದುಕೊಂಡು ಹೇಳ್ತಾ ಇದ್ದಾರೆ? ಅರೆ, ಆತ್ಮತತ್ವದ ಅತ್ಯಂತ ಸಮೀಪ. ಮೊನ್ನೆ ಹೇಳಿದ್ದಿತ್ತು, ಸಮೀಪ ದೂರದ ಪರಿಭಾಷೆ ಏನಿದೆ? ಬಸ್ ಒಂದು ಪರ್ಯಾಯದ್ದು ಅಂತರ ಇದೆ, ಒಂದು ಪರ್ಯಾಯದ್ದು. ಅರೆ, ಪರ್ಯಾಯದೊಳಗೆ ಇದ್ದುಕೊಂಡ ಆತ್ಮತತ್ವದ ಚಿಂತನೆ ಮಾಡೋದೇನಿದೆ, ಅದರಿಂದ ಆತ್ಮತತ್ವದ ಗ್ರಹಣ ಪರ್ಯಾಯಕ್ಕೆ ಆಗುವುದಿಲ್ಲ. ಅಂತರ ಇಷ್ಟೇ ಇದೆ. ಎಷ್ಟಿದೆ? ಅರೆ, ಎಷ್ಟ ಅನ್ನೋದು ಕ್ಷೇತ್ರದಿಂದನೂ ಕಾಲದಿಂದನೂ ಅಳತೆ ಮಾಡುವಂಥದ್ದು ಇಲ್ಲ. ಒಂದು ಸಮಯದ ಅನ್ನೋದೇನು, ಒಂದು ಪ್ರದೇಶದ ಅನ್ನೋದ್ರೆ ಒಂದಿಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡೋದು. 14ನೇ ಗುಣಸ್ಥಾನ ಪ್ರಾಪ್ತ ಆಗುವಂಥ ಪುರುಷಾರ್ಥ 6ನೇ ಗುಣಸ್ಥಾನದೊಳಗೆ ಏನು ನಡೆದದ್ದು ಇದೆ ಅದನ್ನು ತಿಳ್ಕೊಳ್ಳುವಂಥದ್ದು ಈಗ ನಾವು ಉದ್ಯಮ ಮಾಡೋದಿದೆ ರೀ. ಹೇಳ್ರಿ, ದ್ರವ್ಯ ಮತ್ತು ಪರ್ಯಾಯದೊಳಗ ಕಾಲ ಮತ್ತು ಕ್ಷೇತ್ರದ ಅಂತರ ಇಲ್ಲ ಅಂಥೇಳಿ ಹೇಳಿದ್ರು. ಒಂದು ಸಮಯದ ಅಂತರ ಇದೆಯೋ ಅಥವಾ ಒಂದು ಪ್ರದೇಶದ ಅಂತರ ಇದೆ, ಒಂದಿಷ್ಟು ಗಂಭೀರವಾಗಿ ವಿಚಾರ ಮಾಡೋದ್ರಿ. ಅವು ಎರಡನ್ನು ಬಿಟ್ಟು ಯಾವ ಎರಡನ್ನ? ದ್ರವ್ಯ ಮತ್ತು ಪರ್ಯಾಯ. ಅರೆ ರೇ, ಎಂಥ ಯೋಗ್ಯತೆ ಇದೆ ರೀ ನಮ್ದು.
ದ್ರವ್ಯ ಮತ್ತು ಪರ್ಯಾಯ ಎರಡನ್ನು ಬಿಟ್ಟು ನಮಗೆ ಸುಖದ ಉಪಾಯ ಮೂರನೇದರ ಆಶ್ರಯದಿಂದ ಆಗೋದಿಲ್ಲ. ಆಶ್ರಯ ಅಲ್ಲ, ನಮ್ಮ ಜ್ಞಾನದೊಳಗೆ ಮೂರನೇ ವಸ್ತುವಿನ ಸ್ವೀಕಾರ ಆಯಿತು ಅಂತಂದ್ರೆ ಆಗೋದಿಲ್ಲ. ಹಾಗಾದ್ರೆ ಇದು ಸೂಕ್ಷ್ಮ. ಒಂದು ಪ್ರದೇಶದ ಅಂತರಿದೆ, ಒಂದು ಸಮಯದ ಅಂತರಿದೆ. ಎರಡು ಕೇಳಿದ ನಂತರ ಒಂದು ಹೇಳಬೇಕಿದ ಅನಿವಾರ್ಯ ಇದೆ ಏನ್ರಿ? ಒಂದು ಅದರಲ್ಲಿ ಸತ್ಯ ಉತ್ತರ ಇರೋದು ಅನಿವಾರ್ಯ ಇದೆ ಅನ್ನ ಹೇಳೋದು ತಪ್ಪನ್ನೋದಿಲ್ಲ. ನಾನು ಸರಿ ಉತ್ತರ ಇರೋದು ಅನಿವಾರ್ಯ ಇದೆ ಏನ್ರಿ ಎರಡು ಕೇಳಿದ ನಂತರ? ಅರೆ, ದ್ರವ್ಯ ಮತ್ತು ಪರ್ಯಾಯದ ಮಧ್ಯದೊಳಗ ಅಂತರ ಎಷ್ಟಿದೆ? ಒಂದು ಸಮಯದ್ದ ಇದೆ, ಒಂದು ಪ್ರದೇಶದ್ದ ಇದೆ. ಈ ಪ್ರಶ್ನೆಗೆ ಉತ್ತರ ಹೊಳೆಯುವ ಸಲುವಾಗಿ ವಿಷಯವನ್ನು ಲಕ್ಷ್ಯದೊಳಗೆ ತಂದುಕೊಳ್ಳೋಣ. ಆತ್ಮನ ಪ್ರದೇಶದ ವಿಸ್ತಾರ ಎಷ್ಟಿದೆಯೋ ಅಷ್ಟೇ ವಿಸ್ತಾರ, ಆತ್ಮ ದ್ರವ್ಯದ ವಿಸ್ತಾರ ಎಷ್ಟಿದೆಯೋ ಅಷ್ಟೇ ವಿಸ್ತಾರ ಆತ್ಮನ ಜ್ಞಾನರೂಪ ಪರ್ಯಾಯದ್ದು ಇದೆ ರೀ. ಪ್ರತಿಯೊಂದು ಗುಣದ ಪರ್ಯಾಯದ್ದು ಇದೆ. ಆದ್ರೆ ನಮಗೆ ಜ್ಞಾನದೊಳಗೆ ಗ್ರಹಣ ಮಾಡುವುದಿದೆಯಲ್ಲ, ಆತ್ಮ ದ್ರವ್ಯದ ವಿಸ್ತಾರ ಎಷ್ಟಿದೆಯೋ ಅಷ್ಟೇ ವಿಸ್ತಾರ ಆತ್ಮ ದ್ರವ್ಯದ ಪರ್ಯಾಯದ್ದು ಇದೆ ರೀ. ಹಾಗಿದ್ದ ಮೇಲೆ ಪ್ರದೇಶದ ಅಂತರ ಉಳಿಲಿಲ್ರಿ. ಉಳಿತೇನ್ರಿ? ವಿಷಯ ತಿಳ್ಕೊಳ್ಳೋದು, ಬರೀ ಶಬ್ದ ತಿಳ್ಕೊಳ್ಳೋದಿಲ್ಲ. ಎರಡು ವಸ್ತುಗಳನ್ನು ಅರೆ ಹೇಗಿದ್ದಾವೆ ಹಾಗೆ, ಹೇಗೆ ಸರ್ವಜ್ಞರ ಶಾಸನದೊಳಗೆ ದೇಶನಾದೊಳಗೆ ಬಂದಿದ್ದಾವೆಯೋ ಹಾಗೆ ದ್ರವ್ಯದ ಕ್ಷೇತ್ರ ವಿಸ್ತಾರ, ಪ್ರದೇಶ ವಿಸ್ತಾರ ಎಷ್ಟಿದೆಯೋ ಅಷ್ಟೇ ಆ ಜೀವ ದ್ರವ್ಯದ ಪರ್ಯಾಯದ ಪ್ರದೇಶದ ಕ್ಷೇತ್ರದ ವಿಸ್ತಾರ ಇದೆ ರೀ. ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಇಲ್ಲ. ಒಂದು ಮಾತಾಯಿತು. ಯಾವ ಒಂದು ಸಮಯದೊಳಗ ಪರ್ಯಾಯದ ವಿದ್ಯಮಾನತೆ ಇದೆಯೋ ಆ ಒಂದು ಸಮಯದೊಳಗ ಪರಿಪೂರ್ಣ ದ್ರವ್ಯದ ವಿದ್ಯಮಾನತೆ ಇದೆ. ಹಾಗಾದ್ರೆ ಕಾಲ ಸಮಯದ್ದನು ಭೇದ ಉಳಿಲಿಲ್ಲ. ಎಲ್ಲಿದೆ ಅಂತರ? ದ್ರವ್ಯ ಮತ್ತು ಪರ್ಯಾಯದೊಳಗ ಸಮಯದ್ದನೂ ಅಂತರಿಲ್ಲ, ಪ್ರದೇಶದ್ದನೂ ಅಂತರಿಲ್ಲ. ಹಾಗಾದ್ರೆ ಅಂತರ ಯಾವುದರದ್ದಿದೆ? ಅಂತರವನ್ನು ಅಳಿಸೋದಿದೆ. ಅಂತರ ಯಾವುದರದ್ದು ಇದೆ? ಅಂತರ ಯಾವುದರದ್ದು ಇದೆ? ಜ್ಞಾನದ ಪರ್ಯಾಯಕ್ಕ ಯಾವ ಅನಾದಿ ಅಭ್ಯಾಸದಿಂದ ಪರವಸ್ತುವಿನ ಗ್ರಹಣ ಮಾಡುವಂಥ ರೂಢಿ ಇದೆಯಲ್ಲ, ಆ ಪರವಸ್ತುವಿನ ಅನುಭವವನ್ನು ಬಿಟ್ಟುಕೊಟ್ಟ ತ್ಯಾಗ ಮಾಡಿ ಪರವಸ್ತುವನ್ನು ಗ್ರಹಣ ಮಾಡದ್ದನ ಸ್ವವಸ್ತುವನ್ನು ಗ್ರಹಣ ಮಾಡುವ ಮಾತಿಲ್ಲ. ಸ್ವವಸ್ತುವನ್ನು ಗ್ರಹಣ ಮಾಡುವ ಮಾತಿಲ್ಲ. ಪರವಸ್ತುವನ್ನು ಗ್ರಹಣ ಮಾಡದ್ದನ ಅನಾದಿ ಕಾಲದ ಅದಕ್ಕೆ ಅಭ್ಯಾಸ ಇದೆ, ರೂಢಿ ಇದೆ. ಸ್ವಲ್ಪ ಸೂಕ್ಷ್ಮ. ಅನಾದಿ ಕಾಲದ ರೂಢಿ ಇದೆ ಅದಕ್ಕೆ. ಯಾವುದಕ್ಕ? ಜ್ಞಾನದ ಪರ್ಯಾಯಕ್ಕೆ. ಎಲ್ಲಿದೆ ಅದ? ಆತ್ಮನ ಪ್ರದೇಶದಷ್ಟು ವ್ಯಾಪ್ತ ಇದೆ. ಹೇಗಿದೆ ಅದ? ಆತ್ಮ ದ್ರವ್ಯದ ಹಾಗೆನ ಇದೆ. ಅದಕ್ಕೆ ರೂಢಿ ಅಭ್ಯಾಸ ಏನಿದೆ ಅನಾದಿ ಕಾಲದಿಂದ? ಪರವನ್ನ ತನ್ನಲ್ಲೇ ಗ್ರಹಣ ಮಾಡುವ ಅಭ್ಯಾಸ ಇದೆ. ಅದರ ಅನುಭವ ಅದಕ್ಕೆ ಅನಿವಾರ್ಯ ಇದೆ. ಯಾವುದನ್ನು ಗ್ರಹಣ ಮಾಡುತ್ತಿದೆಯಲ್ಲ ಅದರದ ಅನುಭವ ಅದಕ್ಕೆ ಅನಿವಾರ್ಯವಾಗಿ ಇದೆ. ಹಾಗಾದರೆ ಅದು ಶಾಸ್ತ್ರದ ಆಧಾರದಿಂದ, ಗುರುವಿನ ಉಪದೇಶದ ಆಧಾರದಿಂದ ನಿಜ ವಸ್ತುವನ್ನು ಕೂಡ
ತನ್ನಲ್ಲೇ ಧಾರಣ ಮಾಡಿದ್ರ ಅದಕ್ಕೆ ತನ್ನ ಅನುಭವ ಇದೆಯೇನು ಪರದ ಅನುಭವ ಇದೆ? ಒಂದು ಸ್ವಲ್ಪ ಇನ್ನೊಮ್ಮೆ ಅಂಥೇಳಿನ ಇಲ್ಲೇನು ಹೇಳ್ರು, ಯಾವ ಆತ್ಮನು ವಚನಗಳಿಗೆ ಅಗೋಚರನಿದ್ದಾನೆ, ವಿಕಲ್ಪಾತೀತನಿದ್ದಾನೆ, ಆ ಆತ್ಮ ತತ್ವದ ವಿಷಯದಲ್ಲಿ ಪ್ರಾಯಶಃ ಜ್ಞಾನವೇ ಆಗುವುದಿಲ್ಲ. ಮತ್ತೊಂದು ಸಲ ವಿಷಯದ ಸಮೀಪ ಶಬ್ದದಿಂದ ವಿಕಲ್ಪದಿಂದ ಹೋಗುವ ಪ್ರಯತ್ನ ಮಾಡೋದು. ವಿಷಯದ ಗ್ರಹಣಂತೂ ಆಗುವುದಿಲ್ಲರಿ ಶಬ್ದದಿಂದ ವಿಕಲ್ಪದಿಂದ. ಆದರೆ ನಮ್ಮ ಹತ್ರ ಅವೇ ಎರಡು ಸಾಧನೆ ಇರುವ ಕಾರಣದಿಂದ ಪ್ರಯತ್ನ ಮಾಡೋದಿದೆ. ಹಾಗಾದ್ರೆ ಆ ಪ್ರಯತ್ನದಿಂದ ಕಾರ್ಯನ ಆಗುವುದಿಲ್ಲ ಅಂದರೆ ಯಾಕೆ ಮಾಡೋದಿದೆ? ಪ್ರಾರಂಭದೊಳಗೆ ಹೇಳಿದಾರಲ್ಲ, ಶಬ್ದ ಬಹಿರ್ಲುಠತಿ, ಹೊರಗೆ ಉರುಳಿ ಹೋಗ್ತವೆ. ಹಾಗೆ ಈ ವಿಕಲ್ಪದಿಂದ ಆ ವಚನದಿಂದ ಪ್ರಯತ್ನ ಮಾಡುವ ವೇಳೆಯೊಳಗ ಅವುದರದ್ದು ಎಲ್ಲಿಯವರೆಗೆ ಗಮನ ಇದೆಯೋ ಅಲ್ಲಿಯವರೆಗೆ ಅವು ಗಮನ ಮಾಡ್ತವೆ. ಮುಂದೆ ಅವುಗಳದ ಸಾಮರ್ಥ್ಯ ಇಲ್ಲ ಆದಮೇಲೆ ಅವು ಅಲ್ಲೇ ನಿಲ್ಲಬಹುದು, ಅವುಗಳ ಅಭಾವ ಆಗ್ಬೋದು. ಅದರ ಮುಂದೆ ಕೂಡ ಕಾರ್ಯ ಮಾಡುವಂತಹ ಸಾಮರ್ಥ್ಯ ಜ್ಞಾನದ್ದಿದೆಯಲ್ಲ, ಅದು ಮಾಡ್ತಿದ್ದೀರಿ. ಈಗೇನು ಹೇಳ್ತು, ದ್ರವ್ಯದಷ್ಟೇ ಕ್ಷೇತ್ರದೊಳಗೆ ಇದ್ದುಕೊಂಡು ದ್ರವ್ಯದ ಕಾಲದೊಳಗನ ಇದರ ಕಾಲ ನಿಜವಾಗಿ ಅಭೇದ ಇರುವೆಳೆದೊಳಗೂ ಕೂಡ ಇದರ ಕಾರ್ಯ ಏನು ನಡೆದಿದೆ ಅಂತಂದ್ರೆ ಅನಾದಿಯ ಅಭ್ಯಾಸದ ಕಾರಣದಿಂದ ಇದಕ್ಕೆ ತನ್ನೊಳಗೆ ಪರವಸ್ತುವನ್ನು ಗ್ರಹಣ ಮಾಡುವಂಥ ರೂಢಿಯಾಗಿ ಹೋಗಿದೆ. ಅಭ್ಯಾಸ ವ್ಯಸನ್ ಆಗಿ ಹೋಗಿದೆ. ಇನ್ನು ಯಾವುದರದ ಗ್ರಹಣ ಆಗ್ತಿದೆಯೋ ಅದರದ ಅನುಭವ ಅನಿವಾರ್ಯ ಇದೆ. ಇಷ್ಟು ವಿಷಯ ಸ್ಪಷ್ಟ. ಈಗ ಮಹಾಭಾಗ್ಯದಿಂದ ಜಿನವಾಣಿಯ ವಚನಗಳ ಆಧಾರ ತಗೊಂಡು, ಗುರುಗಳ ಉಪದೇಶ ರೂಪ ವಚನದ ಆಧಾರ ತಗೊಂಡು ಆತ್ಮತತ್ವವನ್ನು ತನ್ನಲ್ಲೇ ಗ್ರಹಣ ಮಾಡ್ತಿದ್ದೀರಿ. ಆವಾಗ ಅದಕ್ಕೇನು ಅನುಭವ ಆಗ್ತಿದೆಯಲ್ಲ, ಅದನ್ನ ನಿಜದ ಅನುಭವ ಆಗ್ತಿದೆ ಅನ್ನೋ ಪರದ್ದಾಗ್ತಿದೆ. ಮತ್ತೆ ಈಗರೇ ಹೇಳಿದರೆ ಜ್ಞಾನದ್ದನ. ಅದಕ್ಕೆ ಹೇಳೋದ ಸ್ವಲ್ಪ ಜ್ಞಾನವನ್ನ ಸೂಕ್ಷ್ಮ ಮಾಡಬೇಕು. ವಿಕಲ್ಪವನ್ನು ಸೂಕ್ಷ್ಮ ಮಾಡೋದಿದೆ. ನಿರ್ವಿಕಲ್ಪ ವಸ್ತುವನ್ನು ಹಿಡ್ಕೊಳ್ಳುವ ಸಲುವಾಗಿಂತೂ ಅದು ಎಷ್ಟು ಸೂಕ್ಷ್ಮ ಆಗ್ತಿದೆ ಅಂತಂದ್ರೆ ಆ ಸೂಕ್ಷ್ಮತೆಯ ಚರ್ಚೆಯನ್ನ ವಿಕಲ್ಪದಿಂದ ಶಬ್ದದಿಂದ ಮಾಡೋದ ತಿಳ್ಕೊಳ್ಳೋದ ಸಾಧ್ಯ. ಸಮುದ್ರ ಕಾಯಿಸೋದಂತ ಜ್ಞಾನ ಏನಿದೆ ಅದು ದ್ರವ್ಯದ ಕ್ಷೇತ್ರದೊಳಗನೆ ಇದ್ದು ದ್ರವ್ಯದ ಕಾಲದೊಳಗನೆ ಇದ್ದು, ಅರ್ಥಾತ್ ಯಾವ ಸಮಯದಲ್ಲಿ ಜ್ಞಾನದ ಪರ್ಯಾಯ ಇದೆಯಲ್ಲ ಆ ಸಮಯದಲ್ಲಿ ದ್ರವ್ಯದ ವಿದ್ಯಮಾನತೆ ಇದೇನಿಲ್ರಿ? ಇದೆ. ಹಾಗಾದ್ರೆ ದ್ರವ್ಯದ ಕ್ಷೇತ್ರ ಕಾಲದೊಳಗಿರುವಂಥ ಈ ಪರ್ಯಾಯ, ಇದು ದ್ರವ್ಯ, ಇದು ಪರ್ಯಾಯ. ಈ ಪರ್ಯಾಯಕ್ಕ ಅನಾದಿ ಕಾಲದಿಂದ ರೂಢಿ ಏನಿದೆ? ಪರವನ್ನ ತನ್ನೊಳಗ ಗ್ರಹಣ ಮಾಡೋದು, ತಾನಾಗೇನ ಎಳ್ಕೊಳ್ಳೋದ್ರಿ. ಅದು ಬರುವುದಿಲ್ಲ, ತಿಳಿತಂಡ? ಯಾವುದೂ ಬರುವುದಿಲ್ಲ. ತನ್ನ ಸ್ವಕ್ಷೇತ್ರ ದ್ರವ್ಯ ಕ್ಷೇತ್ರ ಕಾಲ ಭಾವವನ್ನು ಬಿಟ್ಟುಕೊಟ್ಟು ಯಾವುದೂ ಇದರೊಳಗೆ ಬರುವುದಿಲ್ಲ. ಆದರೆ ಇದು ಸ್ವಯಮೇವ ತನ್ನ ವಿಚಿತ್ರವಾದಂಥ ಪರಮಶಕ್ತಿಯ ಮೂಲಕ ಅದನ್ನು ಗ್ರಹಣ ಮಾಡ್ತಿದ್ದೀರಿ. ಅದ್ಭುತ ಶಕ್ತಿ ಇದೆಲ್ಲ ಇದರ್ದ ಜ್ಞಾನದ್ದ. ಅವ್ ವಿಲಕ್ಷಣ ಕೇವಲ ಜ್ಞಾನ ಆದ್ಮೇಲೆ ಆಗುದಿಲ್ರಿ, ಅವ್ ವಿಲಕ್ಷಣನ ಅದನ್ರಿ. ತಿಳಿತೇನ್ರಿ? ಅವ್ ವಿಲಕ್ಷಣನ ಅದನ್ನ. ವಿಶ್ವದ ಪದಾರ್ಥಗಳಲ್ಲಿ ಅವ್ ವಿಲಕ್ಷಣ ಪದಾರ್ಥ, ವಿಲಕ್ಷಣ ತತ್ವ ಅದನ್ರಿ. ಹಾಗಾದ್ರ ಅದಕ್ಕೆ ಪ್ರತಿ ಸಮಯಕ್ಕೆ ಅದು ನವೀನ ನವೀನ ಇದೆ. ಹಿಂದಿನದರದ ಅಭಾವ ಇದೆ ಅದರೊಳಗ್ರಿ. ಏನ
ವರ್ತಮಾನ ಪರ್ಯಾಯದೊಳಗ ಪೂರ್ವ ಪರ್ಯಾಯದ ಅಭಾವ. ಹೀಗೆ ಇರುವೆಳೆದೊಳಗೂ ಕೂಡ ಅದಕ್ಕೆ ಸಂಸ್ಕಾರ ಇದೆ ಅಂಥೇಳಿ ಹೇಳೋಣ. ಇದು ಸುಮ್ಮನೆ ಏನಿದೆ ರೀ, ಸುಮ್ಮನೆ ಉಪಚಾರದ ಮಾತಿದೆ ರೀ. ಏನಾರ ಸಮಾಧಾನ ಮಾಡಬೇಕಲ್ಲ ಈ ಅಜ್ಞಾನಿಯನ್ನ, ಅದಕ್ಕೆ ಉಪಚಾರದ ಸಂಸ್ಕಾರವಶಾತ್ ಅಂಥೇಳಿ ಹೇಳಿದ್ರು. ಅದರ ಸಂಪೂರ್ಣ ಸಮರ್ಥ ಇದೆ ರೀ. ಅದ ಏನ ಪರವನ್ನು ಗ್ರಹಣ ಮಾಡುವ ಸಲುವಾಗಿ ತಯಾರಿ ಇದೆ, ವಿಚಿತ್ರ ಶಕ್ತಿ ಇದೆ ಅದರೊಳಗೆ. ಈ ಶಬ್ದ ಪ್ರವಚನ ಸಾರದ 29ನೇ ಗಾಥೆಯೊಳಗೆ ಬಂದದ್ದಿದೆ. ವಿಚಿತ್ರ ಶಕ್ತಿಯ ಕಾರಣದಿಂದ ಬಂದಿದೆ. ವಿಚಿತ್ರ ಶಕ್ತಿ ಜ್ಞಾನ ದರ್ಶನದ. ಅದರ ಕಾರಣದಿಂದ ಅದೇನು ಮಾಡ್ತಿದೆ, ದ್ರವ್ಯದ ಕ್ಷೇತ್ರದೊಳಗನೆ ಇದೆ, ಎರಡೂ ಒಂದೇ ಕಾಲದೊಳಗದ. ಆದರೆ ಅದು ಪರವನ್ನ ತನ್ನ ಶಕ್ತಿಯಿಂದ ತಾನು ಗ್ರಹಣ ಮಾಡ್ತಿದೆ. ಇನ್ನು ಗ್ರಹಣ ಯಾವುದು? ಗ್ರಹಣ ಅಂದ್ರೆ ಹಿಡ್ಕೊಳ್ಳುವ ಮಾತಿಲ್ಲ, ಬಸ್ ತಿಳಿಯುವ ಮಾತಿದೆ ರೀ. ಲಿಂಗಗ್ರಹಣದೊಳಗ ಗ್ರಾಹಕ ಮತ್ತು ನ್ಯಾಯಕ ಶಬ್ದದ ಸಾಮ್ಯತೆಯನ್ನು ಸಿದ್ಧ ಮಾಡಿದ್ದಾರೆ. ಗ್ರಾಹಕ ಮತ್ತು ನ್ಯಾಯಕ. ಹಾಗಾದ್ರೆ ಅದೇನು ಮಾಡ್ತಿದೆ, ತನ್ನ ವಿಚಿತ್ರ ಶಕ್ತಿಯ ಸಾಮರ್ಥ್ಯದಿಂದ ಪರವನ್ನು ಗ್ರಹಣ ಮಾಡ್ತಿದೆ. ಗ್ರಹಣ ಮಾಡಿದ ನಂತರ ಅದಕ್ಕೆ ಅಲ್ಲೇ ಒಂದು ಇನ್ನೊಂದು ಸಾಮರ್ಥ್ಯ ಇದೆ, ಅದರದ ಅನುಭವ ಆಗ್ತಿದೆ ರೀ. ಯಾವುದರ ಗ್ರಹಣ ಆಗಿದೆಯೋ ಅದರದ್ರೆ, ಯಾವುದರದ ಗ್ರಹಣ ಆಗಿದೆಯೋ ವಸ್ತುವನ್ನ ಪ್ರತಿಫಲಿತ ಮಾಡ್ತಿದೆ ಕನ್ನಡಿ. ಅದರೊಳಗೆ ಇದ್ದ ಹಾಗೆ ಕಾಣಿಸ್ತಿದೆ. ಹಾಗೆಯೇ ಇದು ನಾನೇ ಅಂಥೇಳಿ ಅನ್ನಿಸ್ತಿದೆ, ಅನುಭವ ಆಗ್ತಿದೆ. ಇಷ್ಟು ತಿಳಿತಲ್ಲ, ಇದು ಅನಾದಿ ಕಾಲದ ರೂಢಿ. ಈಗ ಭಾಗ್ಯದಿಂದ ಗುರುಗಳ ಉಪದೇಶವನ್ನ ಆಲಿಸಿ ಸೂಕ್ಷ್ಮವಾದಂಥ ಚಿಂತನದ ಮೂಲಕ, ತನ್ನದೇ ಆದಂಥ ಚಿಂತನದ ಮೂಲಕ ಅದೇ ಪರ್ಯಾಯದೊಳಗ ನಿಜ ತತ್ವದ ಜ್ಞಾನ ಆಗ್ತಿದೆ ರೀ. ನಿಜ ತತ್ವದ ಜ್ಞಾನ ಗ್ರಹಣ ಆಗ್ತಿದೆ, ಅದರ ಅನುಭವ ಆಗ್ತಿದೆ. ಅದು ನಿಜದ್ದು ಇದೆ, ಪರದ್ದು ಇದೆ. ಪರದ್ದು ಇದೆ. ಯಾಕೆ ಅಂತಂದ್ರೆ ಇದರೊಳಗೆ ಅದರ ಗ್ರಹಣ ಆಗೋದನ್ನೇ ಇಲ್ರಿ. ಅಲಿಂಗ ಗ್ರಹಣದ 20ನೇ ವಚನ ಏನು ಹೇಳ್ತಿದೆ, ದ್ರವ್ಯದ ಗ್ರಹಣ ಪರ್ಯಾಯದೊಳಗೆಲ್ಲ ದ್ರವ್ಯ ಬರಲೇ ಇಲ್ಲ. ಪರ್ಯಾಯನೂ ದ್ರವ್ಯದೊಳಗೆ ಹೋಗಲೇ ಇಲ್ಲ. ಎರಡೂ ಅದಾವ್ರಿ, ಒಂದೇ ಕ್ಷೇತ್ರದೊಳಗದವು, ಎರಡರದ್ದು ಕಾಲ ಒಂದೇ ಇದೆ. ಅರೇದೇ ಇಷ್ಟು ಸ್ವತಂತ್ರತೆ ದ್ರವ್ಯ ಪರ್ಯಾಯದ್ದು ಇರುವೆಳೆದೊಳಗೆ ನನಗೆ ಪರದಿಂದ, ಶಬ್ದದಿಂದ, ಸಂಯೋಗದಿಂದ, ರೋಗದಿಂದ, ನಿರ್ಧನಿಕತೆಯಿಂದ, ಯಾವುದರಿಂದ ಅರೆ ಇವನ ಕಲ್ಪನೆಗೇನು ಕೊನೆಯೇ ಇಲ್ಲ, ಅದರಿಂದ ದುಃಖ ಆಗ್ತಿದೆ ಅನ್ನೋದ. ಒಂದೇ ಕ್ಷೇತ್ರದಲ್ಲಿ ಇರುವಂಥ ದ್ರವ್ಯದಿಂದ ನಿನಗೆ ಸುಖ ಆಗಲಿಲ್ಲ ಅಂದ ಮೇಲೆ ಸುಖದ ನಿಧಿ ಇದೆ, ಅದ ಸುಖದ ಸಾಗರ ಇದೆ. ಆ ನಿಜ ದ್ರವ್ಯದಿಂದ ಒಂದೇ ಕ್ಷೇತ್ರದಲ್ಲಿದೆ. ನಿನ್ನ ಕಾಲದೊಳಗೆ ಅದು ಇದೇನ? ಪರ್ಯಾಯದ ಕಾಲದೊಳಗೆ ದ್ರವ್ಯ ಇದೇನ? ಯಾವಾಗಲೂ ಯಾವ ಪರ್ಯಾಯ ಬರ್ತಿದೆ ಆ ಪರ್ಯಾಯದ ಸಮಯದೊಳಗ ದ್ರವ್ಯ ವಿದ್ಯಮಾನನ ಇದೆ. ಮತ್ತು ಆ ಪರ್ಯಾಯ ದ್ರವ್ಯದ ಕ್ಷೇತ್ರದಿಂದ ಭಿನ್ನ ಕ್ಷೇತ್ರದೊಳಗೆ ಇರುವ ವ್ಯವಸ್ಥೆನೇ ಇಲ್ರಿ. ಹೀಗಿರುವ ವೇಳೆದೊಳಗೆ ನಿನಗೆ ದ್ರವ್ಯದಲ್ಲಿರುವ ಸುಖದ ಅನುಭವ ಆಗಲಿಲ್ಲ ಅಂದಮೇಲೆ ಕ್ಷೇತ್ರದಿಂದ ಹೊರಗೆ ಇರುವಂಥ ಜಾತಿಯಿಂದ ಬಾಹಿರ್ ಇರುವಂಥ ಪುದ್ಗಲದ ಅವಸ್ಥಾ ವಿಶೇಷದಿಂದ ನಿನಗೆ ದುಃಖ ಆಗ್ತಿದೆ. ಇದು ಆಶ್ಚರ್ಯದ ಮಾತಿದೆಪ್ಪ ಅಂತ ಜ್ಞಾನಿ ಗುರುಗಳ ಹೇಳ್ತಾರೆ. ಹಾಗಾದರೆ ನಿಜದ ಅನುಭವ ಯಾವಾಗ ಆಗ್ತಿದೆ? ಆ ಜ್ಞಾನ ಬಸ ಜ್ಞಾನವೇ ಆಗೋದೇನ? ಇದೇನಲ್ಲ, ಇದೆ ಅಂದ್ರೆ ಬೇರೆ ಏನೂ ಆಗದೆ ಇರೋದು. ಅದರ ಹೆಸರು ಜ್ಞಾನವೇ ಆಗೋದಿದೆ. ಬೇರೆ ಏನೂ ಆಗದೆ ಇರೋದು ಜ್ಞಾನ ಧ್ರುವ ತತ್ವ ಆಗದೆ ಇರೋದು. ಜ್ಞಾನ ಧ್ರುವ ತತ್ವ ಆಗದೆ ಇರೋದು, ವಿಜಾತಿಯ ಪುದ್ಗಲದ ಪರ್ಯಾಯ ಆಗದೆ ಇರೋದು, ಧ್ರುವ ನಿಜ ತತ್ವ ಆಗದೆ ಇರೋದು. ಆದ್ರ ತನ್ನಲ್ಲೇ ಯಾವುದು ಇದೆಯೋ ಅಷ್ಟನ್ನೇ ಅದ ತಾನು ಅಂಥೇಳಿ ತಿಳಿಯೋದು. ತನ್ನಲ್ಲೇ ಯಾವುದಿದೆ
ದ್ರವ್ಯದ ಅಂಶ ಇದೆಯಲ್ಲ, ಇದೇನಿಲ್ರಿ. ದ್ರವ್ಯದ ಅಂಶ ತನ್ನಲ್ಲೇ ಇದೆಯಲ್ಲ, ತಾನೇ ಇದೆ ರೀ, ತಾನೇ ಇದೆ ರೀ. ಹಾಗಾದ್ರೆ ಅನುಭವ ಅಲ್ಲೇನಾಗ್ತಿದೆಯಲ್ಲ, ಅದ ತನ್ನ ಅನುಭವ ಅಂದ್ರೆ, ಅಥವಾ ಅದನ್ನು ವ್ಯವಹಾರದಿಂದ ದ್ರವ್ಯದ ಅನುಭವ ಅಂತೇಳಿ ಹೇಳ್ಬೋದು. ಆದ್ರೆ ಇದ ತಾನಾಗಿ ಉಳಿದನ ರೂಢಿ ಅನುಸಾರ ಪರದ ಗ್ರಹಣದ ಸ್ಥಾನದಲ್ಲೇನ ಸ್ವಶುದ್ಧಾತ್ಮನ ಗ್ರಹಣ ಮಾಡಿದ್ರೂ ಕೂಡ ಅದು ಪರದ ಆ ಸ್ಥಾನದೊಳಗರೆ. ಇನ್ನೊಂದರ ಗ್ರಹಣ ಐತಲ್ಲ ಒಟ್ಟಿನಲ್ಲಿ, ಯಾಕೆ ತಿಳಿತಾ ಇಲ್ಲ? ಇನ್ನೊಂದರ ಗ್ರಹಣ ಐತ. ದೇಹದ ಗ್ರಹಣ ಇತ್ತು, ದೇಹದ ಗ್ರಹಣ ಇತ್ತು, ಈಗ ಆತ್ಮಸ್ವರೂಪದ ಗ್ರಹಣ ಆಯಿತು. ಆದ್ರೆ ಆ ಪರ್ಯಾಯ ಹೀಗಿದೆಲ್ಲ ಸುಧಾತಾಯಿ, ಅದಕ್ಕೆ ಯಾವುದರದ್ದು ಗ್ರಹಣ ಮಾಡುವ ಅವಶ್ಯಕತೆನೂ ಇಲ್ಲ. ಯಾಕೆ? ಅದು ಪರ್ಯಾಯ ಮಾತ್ರ, ಪರ್ಯಾಯ ಇಲ್ಲ, ಅದು ದ್ರವ್ಯದ್ದೇ ಅಂಶ ಇದೆ. ಅಂಶ ಅರ್ಥಾತ್ ಅದು ದ್ರವ್ಯವೇ ಇದೆ. ಹಾಗಾದ್ರೆ ಜ್ಞಾನದ ಪ್ರಗಟ ಪರ್ಯಾಯದಿಂದ ಬೇರೆ ದ್ರವ್ಯ ರೂಪದ ಧ್ರುವ ತತ್ವ ಇದೆ ಅನ್ನುವಂಥ ಕಥನ ಕೂಡ ಯಾವುದೋ ಒಂದು ನಯದೊಳಗೆ ಹೋಯಿತು ನೋಡ್ರಿ. ಅದಕ್ಕೆ ನೀವು ಯಾವ ನಯ ಅಂತೀರಿ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ನಯದೊಳಗೆ ಹೋಯ್ತ್ರಿ. ಅರೇ, ಈ ಸೂಕ್ಷ್ಮತೆಯನ್ನ ಆ ಆಚಾರ್ಯ ಭಗವಂತ ವನವಿಹಾರಿ ಸಂತ ವೀತರಾಗತೆಯ ಆರಾಧಕ ಮೋಕ್ಷ ಮಾರ್ಗದಲ್ಲಿ ನಿರಂತರ ಶೀಘ್ರಗತಿಯಿಂದ ಸಾಗತಾ ಇರುವಂಥವ್ರು ಇಲ್ಲ. ಒಂದು ಪಾದೇನಿದೆ ಅದು ಮಾರ್ಗದೊಳಗಿದೆ, ಇನ್ನೊಂದು ಪಾದೇನಿದೆ ಅದು ಮೋಕ್ಷದೊಳಗಿದೆ. ಅಂಥವ್ರು ಹೇಳುವ ಮಾತಿದೆ ರೀ ಇದ. ನಮ್ದೇನು ಮಾತಿದೆ? ಹಾಗಾದ್ರೆ ನಮ್ಮ ಮಾತು ಬೇರೆ ಇದೆಯನ್ನ? ಇಲ್ಲ. ಒಂದು ಪಾದ ಮೋಕ್ಷ ಮಾರ್ಗದೊಳಗೆ ಇಡ್ಲಿಕ್ಕೆ ಬೇಕು ನಾವು, ಒಂದು ಪಾದ ಸಂಸಾರದೊಳಗೆ ವಿಕಲ್ಪದೊಳಗೆ ವಚನದೊಳಗೆ ಇದ್ರೆ ಇರಲಿ. ಅಂದ್ರೆ ಗಮನ ಮಾಡೋದಿತ್ತು ಅಂತಂದ್ರೆ ಅದನ್ನ ಎತ್ತಿ ಮತ್ತೆ ಮುಂದೆ ಇಡ್ಲಿಕ್ಕೆ ಬೇಕಲ್ಲ. ಯಾವ ಪ್ರಕಾರ ಹೇಳಿತಲ್ಲ, ಸಾಧಕರದ ಒಂದು ಪಾದ ಮಾರ್ಗದೊಳಗಿದ್ರೆ ಇನ್ನೊಂದು ಪಾದ ಮೋಕ್ಷದೊಳಗಿದೆ. ಅದೇ ಪ್ರಕಾರ ಅನಾದಿ ಸಂಸಾರ ಇದ್ದ ಒಂದು ಪಾದ ಮಾರ್ಗದೊಳಗೆ ಇದ್ರ ಇನ್ನೊಂದು ಪಾದ ಸಂಸಾರದೊಳಗೆ ಇದ್ರೂ ಅಡ್ಡಿ ಇಲ್ಲ. ಅದು ನಿಯಮದಿಂದ ಆ ಮಾರ್ಗದೊಳಗೆ ಇನ್ನಷ್ಟು ಮುಂದೆ ಅವನನ್ನು ತಗೊಂಡು ಹೋಗ್ತಿದ್ದಾರೆ. ಆದರೆ ನಮಗೆ ರುಚಿ ಸಂಸಾರದ್ದ, ಆಸಕ್ತಿ ಸಂಸಾರದ್ದ, ವಚನದ್ದ, ವಿಕಲ್ಪದ್ದ. ಅರೇ ರೇ, ಆ ವಿಕಲ್ಪದೊಳಗನ ನಾನು ನನ್ನ ತನವನ್ನು ಮನ್ನಿಸಿದ್ದೇನೆ. ನನ್ನ ತನ ಅರ್ಥಾತ್ ಆತ್ಮ ತತ್ವ, ನನ್ನ ತನವನ್ನ ನಾನು ವಿಕಲ್ಪದೊಳಗ, ವಚನದೊಳಗ, ದೇಹದ ಕ್ರಿಯಾ ವಿಶೇಷದೊಳಗ ಯಾವಾಗ ಮನ್ನಿಸಲ್ಲ ಹೇಳ್ರಿ? ಯಾವಾಗ ಮನ್ನಿಸಲ್ಲ? ಸತತ ಮನ್ನಿಸ್ತಾ ಇದ್ದೇನೆ. ಈ ಸಮಯದೊಳಗ ವಚನದ ಶ್ರವಣದೊಳಗ ಜ್ಞಾನ ಏಕಾಗ್ರ ಇದೇನಿಲ್ಲ. ವಿಷಯವನ್ನ ಹಿಡ್ಕೊಂಡು ವಚನವನ್ನ ಆಡುವಂಥದರೊಳಗ ನನ್ನ ಜ್ಞಾನ ಏಕಾಗ್ರ ಇದೆ. ಆದ್ರೆ ಆ ಜ್ಞಾನ ಪರದೊಳಗೆ ಇರುವ ಕಾರಣ ಆ ಜ್ಞಾನಕ್ಕ ತನ್ನ ಜ್ಞಾನ ಆಗೋ ಸಾಧ್ಯ ಇಲ್ಲ, ತನ್ನ ಪರಿಚಯ ಆಗೋ ಸಾಧ್ಯ ಇಲ್ಲ. ಆತ್ಮ ತತ್ವ ಅಂದ್ರೆ ಜ್ಞಾನಕ್ಕ ಜ್ಞಾನದ ಪರಿಚಯ ಆಗ್ಲಿಕ್ಕೆ ಬೇಕ್ರಿ. ಯಾವುದರಿಂದ? ಜ್ಞಾನದಿಂದ. ಜ್ಞಾನಕ್ಕ ಜ್ಞಾನದ ಪರಿಚಯ ಆಗ್ಬೇಕು. ಹಾಗಾದ್ರೆ ಆ ಜ್ಞಾನಕ್ಕ ಜ್ಞಾನದ ಪರಿಚಯ ಆಗುವ ಸಲುವಾಗಿ ವಿಕಲ್ಪ ಬೇಕೇನು ವಚನ ಬೇಕ್ರಿ? ಏನೂ ಬೇಡ. ಅರ್ಥಾತ್ ಯಾವುದರದ್ದು ಗ್ರಹಣ ಇದ್ರೆ ಇದು ಕಾರ್ಯ ಆಗೋದಿಲ್ರಿ. ಹಾಗಾದ್ರೆ ಇದು ಪ್ರಾಯಶಃ ಆಗೋದಿಲ್ಲ ಅಂತ ಹೇಳಿ, ಭಾಳ ಮಾಡಿ ಆಗೋದಿಲ್ಲ ನೋಡಪ್ಪ. ಆಗ್ತಿತ್ತು ಅಂತ ಹೇಳಿ ನಿನಗೆ ಹಠ ಇತ್ತಂದ್ರೆ ನೀ ಮಾಡಿ ನೋಡು. ಪ್ರಾಯಶಃ ಅಂಥೇಳಿ ಹೇಳಿದ್ರು, ಆಗುವುದೇ ಇಲ್ಲ ಅಂಥೇಳಿ ಹೇಳಿಲ್ಲ, ಪ್ರಾಯಶಃ ಆಗುವುದು. ಅರೆ, ಎಷ್ಟು ಪ್ರಾಮಾಣಿಕ ಕಥನಿದೆ ರೀ. ನಡೀರಿ ಒಂದ್ಸಲ ಓದಿ ನೋಡೋಣ. ಯಾವ ಆತ್ಮನು ವಚನಗಳಿಗೆ ಅಗೋಚರನಿದ್ದಾನೆ, ವಿಕಲ್ಪಾತೀತನಿದ್ದಾನೆ, ಆ ಆತ್ಮತತ್ವದ ವಿಷಯದಲ್ಲಿ ಪ್ರಾಯಶಃ ಜ್ಞಾನವೇ ಆಗುವುದಿಲ್ಲ. ಆತ್ಮನ ವಿಷಯದಲ್ಲಿ ಸ್ಥಿರತೆಯು ಇನ್ನೂ ಕಠಿಣವಿದೆ.
ಮತ್ತು ಅವನ ಅನುಭವವಂತೂ ದುರ್ಲಭವೇ ಇದೆ. ಜ್ಞಾನ ಆಗುವುದಿಲ್ಲ, ಸ್ಥಿರತಾ ಆಗುವುದಿಲ್ಲ, ಅನುಭವಂತೂ ಸಾಧ್ಯನೇ ಇಲ್ಲ. ಹೀಗೆ ಹೇಳಿದ ನಂತರ ಭಯ ಆಗ್ತಿದೆ ರೀ, ನಿರಾಶೆ ಆಗ್ತಿದೆ? ಇಲ್ಲ. ಕುತೂಹಲ, ಉತ್ಸಾಹ, ಜಿಜ್ಞಾಸೆ, ಪ್ರಯತ್ನ ಶತಗುಣಿತ, ಸಹಸ್ರಗುಣಿತ, ಲಕ್ಷಗುಣಿತ, ಕೋಟಿಗುಣಿತ, ಅನಂತ ಗುಣಿತ ಹಾಕಬೇಕ್ರಿ ಕ್ರಮದಿಂದ. ಯಾಕೆ? ಅರೆ ಸಂಸಾರೆಯಲ್ಲಿ ಮತ್ತು ಮೋಕ್ಷೆಯಲ್ಲಿ, ಜಡೆಯಲ್ಲಿ ಮತ್ತು ಚೇತನೆಯಲ್ಲಿ, ಅಂಧಕಾರ ದುಃಖದ ಕೊಳಚೆಯಲ್ಲಿ ಮತ್ತು ಜ್ಯೋತಿರ್ಮಯವಾದಂಥ ಜ್ಞಾನದ ಪ್ರಕಾಶೆಯಲ್ಲಿ. ಹಾಗಾದ್ರೆ ಇದನ್ನ ಬಿಡಬೇಕಾದ್ರೆ ಹಿಂದೆ ಏನು ದೃಷ್ಟಾಂತ ಕೊಟ್ಟಿದ್ದೇನೆ ನೋಡ್ರಿ. ಯಾವುದರದ? ಸರ್ಕಸ್ದೊಳಗೆ ಜೋಕಾಲಿ ಆಟ ಇರ್ತಿದೆಯಲ್ಲ, ಅರೆ ಒಂದನ್ನು ಬಿಟ್ಟು ಇನ್ನೊಂದನ್ನು ಹಿಡಿತಂದ್ರೆ ಪೂರ ಅನ್ನೋದನ್ನು ಹಿಡ್ಕೊಂಡ ಇದನ್ನು ನೋಡ್ತಾ ನೋಡ್ತಾ ಹಿಡ್ಕೊಳ್ತಂದ್ರೆ ಎಂಥ ತರಬೇತಿ ಇದೆ ರೀ ಅದ. ವಿಚಾರ ಮಾಡೋದು. ನಿಜವಾಗಿ ಸರ್ಕಸ್ ಅಂದ್ರೆ ಅದೇ ಇದೆ ರೀ. ಮುಂದೆ ಪ್ರಾಣಿಗಳನ್ನು ತರ್ತಾರೋ, ರಿಂಗ್ ಮಾಸ್ಟರ ಹುಲಿ ತಗೊಂಡು ಬರ್ತಾನೋ, ಅದನ್ನೆಲ್ಲ ಅದೇನು ನಿಜವಾಗಿ ಸರ್ಕಸ್. ಸರ್ಕಸ್ ಇರೋದು ಜೋಕಾಲಿ ಆಟದೊಳಗೆ. ಹೇಗಿದೆ ಆ ಕನ್ಯೆಯರ, ಆ ಯುವಕರ, ಆ ವಿದೂಷಕ ಕೂಡ ಬಿದ್ದ ಹಾಗೆ ನಟನೆ ಮಾಡ್ತಂತೆ. ಒಂದ್ಸಲ ದೃಷ್ಟಿಪಥದೊಳಗೆ ತಂದು ಕೊಡ್ರಿ. ಎಲ್ಲಿಂದ ಬರ್ತಿರ್ತಿದೆ ಆ ಜೋಕಾಲಿ, ಅದನ್ನು ಯಾವನೋ ಬಿಟ್ಟು ಮತ್ತೊಂದನ್ನು ಹಿಡ್ಕೊಂಡಿರ್ತಾನೆ. ಈ ಕಡೆಯಿಂದ ಬಂದ ತಂದು ಬಿಟ್ಟು ಅಲ್ಲಿಂದ ಬರುವುದನ್ನು ಹಿಡ್ಕೊಳ್ತಾನೆ. ಹಾಗೆ ನಿರಾಧಾರ ರೂಪದಿಂದ ಈ ಜ್ಞಾನವನ್ನು ಹಿಡ್ಕೊಳ್ಳುವ ಮಾತಿದೆ. ನನಗಂತೂ ಬೇರೆ ಯಾವ ದೃಷ್ಟಾಂತ ಸುತ್ತಾಸುವುದಿಲ್ಲ. ಇದು ಅತ್ಯಂತ ಇಂಥ ಸುಂದರ ಸಂಸಾರದ ಕೊಳಚೆಯಿಂದ ಎದ್ದು ಅಪ್ಪಾಜಿ ಹೇಳಿದ್ರಲ್ಲ, ತುದಿಯ ಶಿಖರದವರೆಗೆ ಬಂದಿದ್ದೆವು. ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಮೇಲೆ ಹೋಗೋದಿದೆ. ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಕೆಳಗೆ ಬರೋ ಸಲುವಾಗಿ ಯಾವ ಉದ್ಯಮದ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಯತ್ನ ಅಂಥೇಳಿ ಅವರು ಹೇಳಿದರು. ಆದ್ರೆ ಆ ಜೋಕಾಲಿಗೆ ಆಟಕ್ಕೆ ಎಷ್ಟು ತರಬೇತಿ ಇದೆಯಲ್ಲ, ಅದಕ್ಕಿಂತ ಅಧಿಕ ಪ್ರಯತ್ನ ಇಲ್ಲಿ ಬೇಕ್ರಿ. ಯಾಕೆ ಅಂತಂದ್ರೆ ಅನಾದಿ ಕಾಲದ ಹೇಗೆ ನಿರಾಧಾರ ಇರೋ ಸಾಧ್ಯ ಇದೆ ಹೇಳ್ರಿ. ಒಂದು ಕಲ್ಪನೆ ಮಾಡ್ಕೊಳ್ರಿ, ದೇಹ ಇಲ್ಲದ ಹೋಗಲಿ, ಹೊರಗಿಂದನ ನಮಗಿಷ್ಟು ರೂಢಿ ಇದೆಯಲ್ಲ, ಮನೆಗಿಲ್ಲದ, ವಸ್ತ್ರ ಇಲ್ಲದ, ಆಹಾರ ಇಲ್ಲದ, ಮಾತಾಡ್ಲಿಕ್ಕೆ ಯಾರು ಇಲ್ಲದ, ಹೇಗೆ ಬದುಕೋದು ಒಬ್ರ ಅನ್ನಿಸ್ತಿದೇನಿಲ್ಲ. ಹೊರಗಿಂದ ಇಷ್ಟು ಸ್ಥೂಲದ ನಮ್ಮದ ಭಯ ಇದೆ. ಅದಿಲ್ಲದ ಹೇಗಿರೋದು, ಇದಿಲ್ಲದ ಹೇಗಿರೋದು. ಅದಕ್ಕೆ ಮಧ್ಯದೊಳಗೊಂದು ಮಾತು ಬಂದದ್ದಿತ್ತು. ಸಮ್ಮೇದಗಿರಿಗೆ ಹೋಗ್ಬೇಕಾದ್ರೆ ರೂಮ್ ಎತ್ತಕಬೇಕು, ಬಿಸಿ ನೀರು ಎತ್ತಕಬೇಕು, ಮತ್ತು ಸ್ನಾನ ಮಾಡೋದಿಲ್ಲ. ಇರೋದಕ್ಕೆ ಬೇಕಾಗಿಲ್ಲ. ಮುನಿಗಳು ಎಲ್ಲಿದ್ದರಪ್ಪ? ಅಲ್ಲಿಂದ ನಿರ್ವಾಣಕ್ಕೆ ಪ್ರಾಪ್ತ ಆದರಲ್ಲ, ಅವ್ರು ಎಲ್ಲಿದ್ದರ್ರಿ? ಚಕ್ರವರ್ತಿ ಇಂದ್ರ ಅವ್ರಿಗೊಂದು ಸೌಧವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದ. ನಾವು ಎಂಥ ಶೈವಕ ಮೇಲೆ ಭಕ್ತ ಎಂಥವ, ನಾವೇ ಇಷ್ಟು ಕ್ಷುಲ್ಲಕ್ಕಿದ್ದ ಭಗವಂತ ಒಂದು ಮಂದಿರ ಕಟ್ಟಿ ಕೊಡ್ತೇವೆ ಅಂತ ಹೇಳಿ. ಎಲ್ಲಿ ಆತ್ಮ ಸಾಧನೆ, ಧರ್ಮ, ಸುಖದ ಮಾರ್ಗ, ಮೋಕ್ಷದ ಮಾರ್ಗ, ವೀತರಾಗ ಮಾರ್ಗ ಎಷ್ಟು ಲೋಕದಿಂದ ಎಷ್ಟು ದೂರ ಇದೆ ರೀ. ಉದಾಹರಣೆ ಇದಕ್ಕೆ ವ್ಯತ್ಯಾಸ ಇಲ್ರಿ. ಅದಕ್ಕಿಂತ ಮೇಲಿಂದನ್ರಿ ಅಥವಾ ಅದಕ್ಕಿಂತ ಪ್ರಾರಂಭದನ್ರಿ ಕಥನೆ ಇದೆ.
ಅದು 2 ಜೋಕಾಲಿ ಇಲ್ಲದ 6ನೇ 7ನೇ ಗುಣಸ್ಥಾನ. ಸಂಸಾರವನ್ನು ಬಿಟ್ಟು ಮೋಕ್ಷ ಮಾರ್ಗವನ್ನು ಹಿಡ್ಕೊಳ್ಳೋದ ಇದು 2 ಜೋಕಾಲಿ. ಜ್ಞಾನದ್ದನ್ನಲ್ಲ, ಜ್ಞಾನ ಇಲ್ಲದ ಮತ್ತೇನಿದೆ ರೀ? ಅರೆ ಶರೀರದ ಲಕ್ಷ್ಯ ಅಷ್ಟೇ ಇರ್ತಿದೆ ಸುಧಾತಾಯಲ್ಲಿ. ಒಂದ್ಸಲ ಅದೇ ಜೋಕಾಲಿ ಆಟವನ್ನು ದೃಷ್ಟಿಪಥದೊಳಗೆ ತಂದು ಏಕಾಂತದಲ್ಲಿ ಸಾಯಂಕಾಲ ಏನು ಧ್ಯಾನಕ್ಕೆ ಅಥವಾ ಸಾಮಾಯಿಕಕ್ಕೆ ಅಥವಾ ಜಪಕ್ಕೆ ಕೂಡ್ತಿರಲ್ಲ, ಆ ವೇಳೆದೊಳಗೆ ಒಂದು 10 ನಿಮಿಷ ಆ ಸಂಪೂರ್ಣ ಜೋಕಾಲಿ ಆಟವನ್ನು ದೃಷ್ಟಿಪಥದೊಳಗೆ ತಂದುಕೊಂಡು ಎಷ್ಟು ಜನ ಆಟಗಾರರಿರ್ತಾರೆ. ಯಾವ ರೀತಿ ತಪ್ಪದ್ದನ್ನು ಯಾವುದು ಬಿಟ್ಟು ಯಾವುದು ಹಿಡ್ಕೊಳ್ಳೋದು ಸಾಮಾನ್ಯ ಮಾತಿಲ್ರಿ ಅಣ್ಣ. ಅದು ಎಷ್ಟು ಜೋಕಾಲಿಗಳಿರ್ತವೆ ಮೇಲೆ ಕೆಳಗ, ಮತ್ತು ಎಷ್ಟು ಜನ ಆಟಗಾರರು ಇರ್ತಾರೆ. ಯಾವುದನ್ನು ಬಿಟ್ಟು ಯಾವುದು ಹಿಡ್ಕೊಳ್ಳೋದು? ಜ್ಞಾನ ಎಲ್ಲಿರ್ತಿದೆ? ಕೈ ಕಡೆ ಇರ್ತಿದೆಯೋ, ಶರೀರದ ಮೇಲೆ ಇರ್ತಿದೆಯೋ, ಶ್ರಮದ ಮೇಲೆ ಇರ್ತಿದೆಯೋ, ಎಲ್ಲಿ ಆಯಾಸದ ಮೇಲೆ ಎಲ್ಲಿದೆ ರೀ? ಬರೀ ಜ್ಞಾನದೊಳಗೆ ಜ್ಞಾನ. ಅರೇ ಭಾಷ್ಯದ ವಿದ್ಯಾ ಕೂಡ ಒಂದು ಜ್ಞಾನವನ್ನು ಬಿಟ್ಟ ಇನ್ನೊಂದರ ಆಶ್ರಯ ಮಾಡಿದ್ರೆ ವಿಚಲಿತ ಆಯಿತು ಅಂತಂದ್ರೆ ಆ ವಿದ್ಯೆಯೊಳಗ ಅವ ಮುಂದುವರಿಯೋ ಸಾಧ್ಯ ಇಲ್ಲ, ಆ ವಿದ್ಯೆಯನ್ನು ಕರಗತ ಮಾಡಿಕೊಳ್ಳೋ ಸಾಧ್ಯ ಇಲ್ಲ. ಅರ್ಜುನ ಏನು ಮಾಡಿದ? ವೃಕ್ಷ ಕಾಣಿಸ್ತಾ ಇಲ್ಲ, ಟೊಂಗೆ ಕಾಣಿಸ್ತಾ ಇಲ್ಲ, ಗೊಂಚಲು ಕಾಣಿಸ್ತಾ ಇಲ್ಲ, ಆ ಒಂದು ಮಾವು ಕಾಣಿಸ್ತಾ. ಏಕಾಗ್ರತೆ ವಿದ್ಯೆ, ಲೌಕಿಕ ವಿದ್ಯೆ, ಧನುರ್ವಿದ್ಯೆ, ಜೋಕಾಲಿ ವಿದ್ಯೆ, ಸಂಗೀತ ವಿದ್ಯೆ, ಅರೆ ಅವನಿಗೆ ಪರಿವೇ ಇರುವುದಿಲ್ಲ. ಯಾರ ಭೀಮಸೇನ್ ಜೋಶಿ ಇದ್ದಲ್ಲ, ಹಾಡ್ತಿದ್ದ ಗಾಯಕ, ಅವನು ಕುಡಿದ ತತಾಲು ಇರ್ತಿದ್ದಂತ್ರೆ. ಅವನನ್ನು ಎತ್ತಿ ಹಿಡ್ಕೊಂಡು ಒಯ್ದು ಕೂಡ್ಸಿದ ನಂತರ ಆ ವಾದ್ಯದ ನಾದ ಕೇಳಿದ ಅಂತಂದ್ರೆ ಆ ಅಮಲಿನಿಂದ ಆ ಅಮಲಿನೊಳಗೆ ಹೊರಟು ಹೋಯಿತು. ಮಧ್ಯದ ಅಮಲಿನಿಂದ ಸಂಗೀತದ ಕಲೆಯ ಅಮಲಿನೊಳಗೆ ಹೊರಟು. ಇದು ಪ್ರತ್ಯಕ್ಷ ಸಂಗೀತಕಾರ ಅಜ್ಜ ಹೇಳಿದ್ದ ಮಾತಿದೆ. ಅವ್ರ ಅಸತ್ಯ ಹೇಳು ಸಾಧ್ಯ ಇಲ್ಲ. ಆದ್ರೆ ಅವನೇ ಸಂಗೀತ ಆಲಾಪಿತ್ತು, ಆ ಮಧ್ಯದ ಆಲಾಪಿತ್ತು. ಅದೇ ಮದ್ಯದ ಆಲಾಪ ಅಲ್ರಿ. ಆ ಮದ್ಯದ ನಶೆಯೊಳಗೆ ಇರುವಂಥವ ಆ ವಾದ್ಯವನ್ನ ನುಡಿಸ್ತಾ ಇದ್ದ ಹಾಗೆ, ಆ ಸ್ವರ ಅವನ ಜ್ಞಾನಕ್ಕೆ ಗ್ರಹಣ ಆಗ್ತಾ ಇದ್ದ ಹಾಗೆ, ಜ್ಞಾನ ಮದ್ಯದ ಅಮಲನ್ನ ಬಿಟ್ಟುಕೊಟ್ಟ ಆ ಸ್ವರದ ಅಮಲಿನೊಳಗೆ ಹೊರಟು. ಸ್ವರ ಸಾಧನೆ ಸುಳ್ಳ ಇಲ್ರಿ, ಸಂಗೀತ ಸಾಧನೆ. ಅರೆ ಒಂದೊಂದು ಸ್ವರದ ಸಾಧನೆ ಸಲುವಾಗಿ ವರ್ಷಾನುವರ್ಷ ತಪಸ್ಸು ಮಾಡ್ತಾರೆ. ಒಂದು ಸ್ವರ ಸಾಧನೆ, ಅದು ಗಾಂಧಾರ ಇರಲಿ, ದೈವತ ಇರಲಿ, ಯಾವುದೇ ಇರಲಿ, ಮಧ್ಯಮ ಇರಲಿ, ಪಂಚಮ ಇರಲಿ, ನಿಷಾದ ಇರಲಿ, ಯಾವುದೇ ಇರಲಿ, ಒಂದೊಂದು ಸ್ವರದ ಸಲುವಾಗಿ ವರ್ಷಗಟ್ಟಲೆ ಸಾಧನೆ, ಸ್ವರ ಸಾಧನೆ ಅಂತಾರೆ. ಅರೆ ತಂಬೂರಿ ಕೂಡಿಸಲಿಕ್ಕೆ ಎಷ್ಟು ಸಮಯ ಬೇಕಾಗ್ತಿದೆ ಸುಧಾತಾಯಿ. ವ್ಯಕ್ತಿಯ ಸ್ವರ ಸಾಧನೆ ಅಂತೂ ದೂರ್ರಿ, ಅದಕ್ಕಂತೂ ಅಭ್ಯಾಸ ಬೇಕನ ಬೇಕ. ಆದ್ರೆ ಆ ಜಡ ತನ್ಪೂರ ಅದು ಸ್ವರ ಸಾಪ ಸ ಇಷ್ಟನ್ನು ನುಡಿಸುವ ಸಲುವಾಗಿ ಅದು ಯೋಗ್ಯ ಸ್ಥಾನದೊಳಗೆ ಅದನ್ನು ಫಿಟ್ ಮಾಡಬೇಕಾದ್ರೆ ಎಷ್ಟು ಸಮಯ ಬೇಕಾಗ್ತಿದೆ. ಆ ಕ್ಷೇತ್ರದೊಳಗೆ ಯಾರಿಗೆ ಸ್ವಲ್ಪ ಜ್ಞಾನ ಇದೆ ಅವರು ತಿಳಿಯೋ ಸಾಧ್ಯ ಇದೆ. ಯಾವುದೂ ಸುಂದರವಾಗಿ ಮನಮೋಹಕವಾಗಿ ಸಹಜವಾಗಿ ಅಜ್ಞಾನಿ ಜೀವವನ್ನು ಕೂಡ ಮಂತ್ರಮುಗ್ಧ ಮಾಡಬೇಕಾದ್ರೆ ಅದರ ಹಿಂದೆ ಸಾಧನೆ, ತಪಸ್ಸ ಅತ್ಯಂತ ಅತ್ಯಂತ ಅರ್ಥಾತ್ ಶರೀರದ ವಿಸ್ಮರಣೆ ರೂಪ ಇರ್ತಿದೆ. ಅದರದ ಬೇರೆ ಏನು ಪರಿಭಾಷೆ ಇಲ್ಲ, ಶರೀರದ ವಿಸ್ಮರಣೆ ರೂಪ ಅಂಥೇಳಿ ಎಂಥೆಂಥ ಕಥೆಗಳ ಆಗಿ ಹೋಗಿದ್ರೆ. ಅವೇನು ಮಾಡಿದ? ಸ್ತುತಿ ಮಾಡ್ತಿದ್ದ. ಯಾವ? ಧನಂಜಯ ಕವಿ. ಮಗ ಸತ್ತೋದ ಅಂಥೇಳಿ ಮನೆಯಿಂದ ಕರೆಯನ್ನು ಬಂತು. ಪತ್ನಿ ಹೇಳಿ ಕಳಿಸಿದಳು, ಮತ್ತೊಮ್ಮೆ ಹೇಳಿ ಕಳಿಸಿ. ಅಂದಮ್ಮ. ಅವನು ಕೇಳಿದ್ದೇನಿಲ್ಲ, ಕೇಳಿದ್ದ, ಆದ್ರೂ ಕೇಳಿರಲಿಲ್ಲ. ಕೇಳಿದ್ದ, ಶಬ್ದ ಕೇಳಿದ್ದ, ನಿಮ್ಮ ಮಗನಿಗೆ ಪ್ರಭು ಸರ್ಪದಂಶ ಮಾಡಿದೆ ಹೇಳಿ ಹೋದ. ಮನೆಯಲ್ಲಿ ಕರೀತಾ ಇದ್ದಾರೆ, ಮಗುವಿಗೆ ವಿಷ ಏರ್ತಾ ಇದೆ, ಶಬ್ದಗಳನ್ನು ಕೇಳಿದ.
ಆದ್ರೆ ಅವನಿಗೆ ಅಮೃತದ ಅಮಲ ಇರಿತ್ತಲ್ಲ, ಪ್ರಭುವಿನ ಭಕ್ತಿಯ ರಸದ ಅಮೃತದ ಅಮಲ ಇರಿತ್ತು. ಅವನಿಗೆ ವಿಷದ ಪರಿಚಯ ಆಗಲಿಲ್ಲ. ಕ್ರೋಧದ ಆವೇಶದಿಂದ ಪತ್ನಿ ವಿಷವೇರದ ಮಗನನ್ನ ಮಂದಿರದೊಳಗೆ ಅವನ ಎದುರು ಹಾಕಿ ಹೊರಟು ಹೋದಳು. ಕ್ರೋಧದಿಂದ ತಾನಾಗಿ ವಿಷ ಇಳಿತ ಆ ಮಗುವಿಂದ. ಪ್ರಭು ಮಂತ್ರ, ಔಷಧ ಇವುಗಳ ಅನ್ವೇಷಣೆಯಲ್ಲಿ ಜಗತ್ತಿನ ಜೀವಗಳ ಭವರೂಪದ ಕಾನನದೊಳಗ ನಿರಂತರ ಸುತ್ತುತ್ತಾ ಇದ್ದಾರೆ. ಆದ್ರೆ ಅದೆಲ್ಲ ನಿನ್ನ ಪರ್ಯಾಯವಾಚಿ ನಾಮದವು. 14ನೇ ಶ್ಲೋಕ ರೀ. ಅದರದ ಪಠನ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಮಗೆ ಇವೆಲ್ಲ ಚಮತ್ಕಾರ ಅನ್ನಿಸ್ತಾವ. ಚಮತ್ಕಾರ ಯಾಕೆ ಅನ್ನಿಸ್ತಾವ ಅಂತಂದ್ರೆ ಈ ಕಾರ್ಯದ ಸಲುವಾಗಿ ನಾವು ಅದರ ಅವಲಂಬನೆ ಮಾಡ್ತೇವೆ. ಅದರ ಅವಲಂಬನೆ ಮಾಡಿರೋ ವೇಳೆದೊಳಗೆ ಈ ಕಾರ್ಯದ ಪ್ರಜ್ಞೆನೇ ಬಿಟ್ಟು ಹೋದ್ರ ಇಲ್ಲಿ ನಿಯಮದಿಂದ ಕಾರ್ಯ ಆಗತ್ತಿದೆ. 100,000% ಸತ್ಯ ರೀ. ನನ್ನ ಅನುಭವದಿಂದ ಸತ್ಯ, ಕಥೆಗಳ ಆಧಾರದಿಂದ ಸತ್ಯ. ಅವರೇನು ಮಾಡ್ಯಾರ್ರಿ? ಮುನಿರಾಜರ ಕುಷ್ಠ ರೋಗ ಆಗಿತ್ತಲ್ಲ, ಯಾರವರ? ವಾದಿರಾಜ ಮುನಿರಾಜ ಏನು ಮಾಡಿದ್ರು? ಶಬ್ದ ಸ್ವಾಭಾವಿಕವಾಗಿ ಅಂಥದ್ದು ಬಂತು ಸ್ತುತಿಯೊಳಗೆ. ಏನ? ಪ್ರಭು ನೀನು ಇನ್ನೂ ಮಾತೆಯ ಗರ್ಭದೊಳಗೆ ಬರುವುದು 6 ತಿಂಗಳು ಇರುವ ವೇಳೆದೊಳಗೆಲ್ಲ ನಗರದ ನಿರ್ಮಲೀಕರಣ ನಡೀತಿದೆ. ಅದ ಬಾಲಕನ ಮಾತಿದೆ. ಅಂಥ ವೇಳೆದೊಳಗೆ ಈ ಪ್ರಕಾರದ ಬಾಹ್ಯ ಶುದ್ಧಿ ಆಗ್ತಿದೆ ಅಂದಮೇಲೆ ನೀನು ಅರ್ಹಂತ ದಶೆಯಲ್ಲಿ ಇರುವಂಥವನನ್ನು ನಾನು ನನ್ನ ಹೃದಯದೊಳಗೆ ಧಾರಣ ಮಾಡಿರೋ ವೇಳೆದೊಳಗೆ ಈ ಶರೀರ ರೂಪದ ಮನೆ ಅಥವಾ ನಗರದೊಳಗ ಈ ರೋಗ ರೂಪದ ಕೊಳೆ ಹೇಗಿರೋ ಸಾಧ್ಯ ಇದೆ? ಎಷ್ಟು ವಿಶ್ವಾಸ ರೇ ಅವರಿಗೆ. ಅವರು ತಮ್ಮ ರೋಗವನ್ನು ದೂರ ಮಾಡಿಕೊಂಡ್ರು ವಿದ್ಯೆ ಬಲದಿಂದ. ಹೀಗೇನು ಮಾತು ಇರುವುದಿಲ್ರಿ, ಇರುವುದಿಲ್ಲ. ಜೈನರ ಅಂಥದ್ದು ನಂಬೋದನ್ನೇ ಇಲ್ರಿ. ಅಂಥದ್ದು ಯಾರ ಆ ರೂಪದಿಂದ ನಂಬುತ್ತಾರೋ ಅವರ ಜೈನ ಕುಲಕ್ಕೆ ಕಲಂಕರಿ. ಇದರಿಂದ ಆಗ್ತಿದೆ. ಅರೆ ಹಾಗೆ ಹೇಳುವ ಮಾತಿದೆ. ಏನು ಹೇಳೋದ? ಬಹಳ ನೋಯ್ತಾ ಇದೆ. ಅಮ್ಮಗನ ಏನಾದರೂ ಹೇಳಿದ್ರ ಅವರ ಶಾಸ್ತ್ರಾಭ್ಯಾಸಿ ಅಲ್ಲ, ಓದಿದವರಲ್ಲ. ಆದ್ರೆ ಹೇಳ್ತಿದ್ರು ನಮೋಕಾರ ಮಂತ್ರ. ನಿದ್ದೆ ಬರ್ತಾ ಇಲ್ಲ ನಮೋಕಾರ ಮಂತ್ರ. ಬಾಲ್ಯಾವಸ್ಥೆಯಲ್ಲಿ ನಮಗೆ ಹೇಳಿದ ಮಾತು ಅಂದ್ರೆ ಅದರ ಅರ್ಥ ನಮೋಕಾರ ಮಂತ್ರ ಅಂದ್ರೆ ನಿದ್ದೆ ಬರ್ತಿದೆ ಹೀಗಿದೆ ಅಂದ್ರೆ ಇದರ ಅರ್ಥ ಇಷ್ಟ ಇದೆ. ನಿದ್ದೆ ಬರ್ತಾ ಇಲ್ಲ ಅನ್ನೋ ವಿಕಲ್ಪ, ಬಾಧೆ ಆಗ್ತಾ ಇದೆ ಅನ್ನೋ ವಿಕಲ್ಪ, ಅದು ಮರೆಸೋ ಸಲುವಾಗಿ ನಮೋಕಾರ. ಸಾಯುವೇಳದೊಳಗೆ ನಮೋಕಾರ ಮಂತ್ರ ಹೇಳು. ಅರೆ ಜೀವಂಧರ ಕುಮಾರ ಆ ನಾಯಿಯ ಕಿವಿಯೊಳಗೆ ನಮೋಕಾರ ಮಂತ್ರ ಹೇಳಿದಲ್ಲ, ಯಾತಕ್ಕೆ ಹೇಳಿದ? ಅರೆ ಅದಕ್ಕೆ ಮರಣದ ಬಾಧೆಯಿಂದ ಒಂದು ಸ್ವಲ್ಪ ಏನಾಗಲಿ, ಸ್ವಲ್ಪ ಉಪಶಮ ಅನಿಸಲಿ, ಸ್ವಲ್ಪ ಸಮಾಧಾನ ಅನಿಸಲಿ. ಮರಣದ ಬಾಧೆ, ಮರಣದ ದುಃಖ ಈ ಜೀವಕ್ಕೆ ಭಯಂಕರ ಇದೆ ರೀ. ಬರೀ ಮರಣದ ಹೆಸರನ್ನ ಇಷ್ಟು ಭಯಾನಕ ಇದೆ, ಮರಣದ ಪ್ರಸಂಗ ಎಷ್ಟು ಭಯಾನಕ ಇರಬೇಕು. ಜೀವಂಧರ ಕುಮಾರ್ ಈ ಸ್ವರ್ಗಕ್ಕೆ ಹೋಗಲಿ ನಮೋಕಾರ ಮಂತ್ರ ಹೇಳ್ಬೇಕು, ಇದೇನು ಮಾತಿಲ್ರಿ. ಅದು ಸ್ವರ್ಗಕ್ಕೆ ಹೋಯ್ತು ಈ ಮಾತು ಸರಿ, ಆದರೆ ನಮೋಕಾರ ಮಂತ್ರ ಹೇಳುವ ಉದ್ದೇಶ ಏನ? ಮರಣದ ಯಾವ ಅಸಹನೀಯ ವೇದನೆ ಇದೆಯಲ್ಲ, ಆ ವೇದನೆಯಿಂದ ಸ್ವಲ್ಪ ಅದರ ಉಪಯೋಗ ಬೇರೆ ಕಡೆ ಬರ್ತಿದೆ ಅನ್ನೋದು. ಮೈ ಮೇಲೆ ಕೈ ಆಡಿಸ್ತಾ ಕಿವಿಯಲ್ಲೇ ನಮೋಕಾರ ಮಂತ್ರ ಹೇಳಿದ್ರ ಅದಕ್ಕೊಂಚೂರು ಸಮಾಧಾನ ಅನಿಸಿರ್ಬೇಕೇನಿಲ್ರಿ. ವಿಚಾರ ಮಾಡೋದು ಇವೆಲ್ಲ ಪ್ರಯೋಗದ. ಅದಕ್ಕೆ ಹೇಳಿದ್ದ 1000 ಬಾರಿ ಧರ್ಮ ಪರಿಭಾಷಾತ್ಮಕ್ಕೆಲ್ಲ ಪ್ರಯೋಗಾತ್ಮಕ ಇದೆ. ನಮ್ಮ ಜೀವನವೇ ಪ್ರಯೋಗಶಾಲೆ ಇದೆ. ಏನು ಹೇಳಿದ್ರು ಸಿದ್ಧ ಪೂಜನದೊಳಗೆ ಯುಗಜಿ ಏನು ಹೇಳ್ತಾರೆ?
ವಿಜ್ಞಾನ ನಗರಕ್ಕೆ ವಿಜ್ಞಾನಿ. ಏನು ವಿಜ್ಞಾನ ನಗರದ ವಿಜ್ಞಾನಿ ಆಗಲಿ. ಎಲ್ಲಿ ವಿಜ್ಞಾನ ಮಾಡೋದಿದೆ? ಈ ಕಡೆಯ ಉಪಯೋಗವನ್ನು ಕಮ್ಮಿ ಮಾಡಿ ಸುಖದ ಸಾಗರನಾದಂಥ, ಜ್ಞಾನಮಯನಾದಂಥ, ಅರೂಪಿ ಇರುವಂಥ ಆತ್ಮತತ್ವದ ಕಡೆಗೆ ತಗೊಂಡು ಹೋಗೋದಿದೆ. ತೇರಿ ಪ್ರಯೋಗಶಾಲಾ, ನಿನ್ನ ಪ್ರಯೋಗಶಾಲಾ, ವಿಜ್ಞಾನಿಯ ಪ್ರಯೋಗಶಾಲಾ ಎಂಥದ್ದಿದೆ? ಅರೂಪಿ ಇದೆ. ಜ್ಞಾನದೊಳಗೆ ಜ್ಞಾನದ ಪ್ರಯೋಗ. ಅರೆ ಈಗ ಹೇಳಿತ್ತಲ್ಲ, ಪರದ ಗ್ರಹಣ ಆಗದೇ ಇರೋದು, ಪರದ ಗ್ರಹಣ ಆಗದೇ ಇರೋದು, ಹೇಗಿದೆ ಹಾಗೆ ಉಳಿಯೋದು. ಹೇಗಿದೆ, ಎಷ್ಟಿದೆ ಅಷ್ಟೇ ರೀ. ನಮಗೆ ಅಧಿಕ ಜ್ಞಾನ ಇರುವ ಅವಶ್ಯಕತೆ ಇಲ್ಲ ಗೌರಣ್ಣ. ನಮಗೆ ಯಾರ್ದಾದರೂ ಏನಾದರೂ ವಿಶೇಷ ಘಟನೆಗಳು ಸ್ಮರಣೆಗೆ ಬರೋದು ಅವಶ್ಯಕ ಇಲ್ಲ. ಹೇಗಿದೆಯೋ ಹಾಗೆ, ಎಷ್ಟಿದೆಯೋ ಅಷ್ಟು. ಅದಕ್ಕೆ ಟೋಡರ್ ಮಲ್ಲರು ಹೇಳಿದರು, ದೇವಾದಿಕರಲ್ಲಿ ಕ್ಷಯೋಪಶಮಾದಿಗಳು ಅಧಿಕದವು, ಆದರೆ ಅಧಿಕೇನು ಬೇಕಾಗಿಲ್ಲ. ಕ್ಷಯೋಪಶಮ ಅಧಿಕದವು, ನಮಗೆ ಕ್ಷಯೋಪಶಮದ ಅಧಿಕತೆಯ ಮಹಿಮೆ ಬರ್ತಿದೆ. ಕ್ಷಯೋಪಶಮದ ಮಾತು ಹೇಳ್ತಾ ಇದೆ, ವೈಭವದ ಮಾತು ಹೇಳ್ತಾ ಇಲ್ಲ. ಕ್ಷಯೋಪಶಮದ ಅಧಿಕತೆಯ ಮಹಿಮೆ ಬರ್ತಿದೆ, ಆದ್ರೆ ಸಹಜ ಜ್ಞಾನದ ಮಹಿಮೆ ಬರ್ತಾ ಇಲ್ಲ. ಜ್ಞಾನ ಅಂದ್ರೆ ಏನಿದೆ? ಜ್ಞಾನ ಅಂದ್ರೆ ಏನಿದೆ? ಬಸ್ ತಿಳಿಯುವ ಸಾಮರ್ಥ್ಯ. ಏನನ್ನ ಅನ್ನುವ ಮಾತಿಲ್ಲ. ಏನನ್ನೋ ಅನ್ನುವ ಮಾತು ಎಲ್ಲಿ ಉಳಿಯುವುದಿಲ್ಲಲ್ಲ, ಅಲ್ಲಿ ಆ ತಿಳಿಯುವ ಸಾಮರ್ಥ್ಯದೊಳಗೆ ತಿಳಿಯೋದು ಒಂದೇ ಉಳಿತಿದೆ, ಅಲ್ಲಿ ಸುಖ ಇದೆ. ತಿಳಿಯುವ ಸಾಮರ್ಥ್ಯದೊಳಗೆ ಅದು ಒಂದೇ ಉಳಿತಿದೆ. ಯಾವುದನ್ನೋದು ಮುಖ್ಯ ಇಲ್ಲವೇ ಇಲ್ಲ, ಯಾವುದೂ ಇಲ್ಲವೇ ಇಲ್ಲ. ಜ್ಞಾನದ ಜ್ಞಾತ ಜ್ಞಾನ ಇದೆ. ಜ್ಞಾನದ ಜ್ಞಾತ ಜ್ಞಾನ ಇದೆ. ಜ್ಞಾನದೊಳಗ ಜ್ಞಾನವೇ ತಿಳಿದು ಬರ್ತಾ ಇದೆ. ಜ್ಞಾನ ಜ್ಞಾನರೂಪವೇ ಉಳಿದಿದೆ. ಜ್ಞಾನ ನಿರ್ಭಾರ ಆಗಿದೆ. ಇನ್ನೊಂದರ ಗ್ರಹಣ ಮಾಡೇ ಇಲ್ಲ, ನಿರ್ಭಾರ ಆಗಿದೆ. ನಿರ್ದ್ವಂದ್ವ ಬೇಕು, ಎರಡಿಲ್ಲಲ್ಲಿ. ಜ್ಞಾನ ಒಂದ, ಜ್ಞಾನನ ಎರಡಿಲ್ಲ. ಅರೆ ನಾನು ಪರ್ಯಾಯ, ನಾನು ದ್ರವ್ಯದ ಧ್ಯಾನ ಮಾಡ್ತೇನೆ, ಎರಡಾದವ್ರೆ. ನಿರ್ದ್ವಂದ್ವ, ಅರೆ ನಿರ್ದ್ವಂದ್ವ ಜ್ಞಾನ ನಿರ್ಭಾರ, ನಿರ್ದ್ವಂದ್ವ, ಸಹಜ, ಸ್ವಾಭಾವಿಕ, ನಿರಾಕುಲ, ಏನೇನು ಹೇಳಿದ್ರಲ್ಲ, ಆ ಜ್ಞಾನದೊಳಗೆ ಇನ್ನೊಂದು ಯಾವುದರದ್ದು ಗ್ರಹಣ ಆಗತಕ್ಕದ್ದಲ್ಲ. ಅಂತಹ ಸಾಧನೆ ಏನಿದೆ ಅದು ಸುಖದ ಸಾಧನಾ ಮಾರ್ಗ ಇದೆ. ಆತ್ಮನ ವಿಷಯದಲ್ಲಿ ಸ್ಥಿರತೆಯು ಇನ್ನೂ ಕಠಿಣವಿದೆ ಮತ್ತು ಅವನ ಅನುಭವವಂತೂ ದುರ್ಲಭವೇ ಇದೆ. ಆ ಆತ್ಮತತ್ವವು ಪರಮ ದುರ್ಲಭವಿದೆ. ಭಾವಾರ್ಥ, ಯಾವ ಪದಾರ್ಥವು ಗಹನವಿರುವುದಿಲ್ಲ, ರಹಸ್ಯಪೂರ್ಣ ಇರುವುದಿಲ್ಲ, ಆಳ ಇರುವುದಿಲ್ಲ. ಮೇಲಿಂದ ಕಾಣಿಸ್ತಿದೆ ಏನಿಲ್ಲರಿ. ಆ ಕಡೆ ಏನಿದೆ? ಪರದೆ ಇತ್ತು, ನಾಟಕದ ಸ್ಟೇಜ್ ಮೇಲೆ ಪರದೆ ಇರ್ತಿದೆ ಅಲ್ಲ, ಅವಾಗ ಉತ್ಸಾಹ ಇರ್ತಿದೆ ರೀ. ಏನಿಲ್ಲ, ಸ್ಪಷ್ಟನೇ ಇತ್ತು. ಹೋಗ್ತಾ ಬರ್ತಾ ಸಹಜ ನೋಡ್ತಾ ಇರ್ತೀವಿ, ಮಾತಾಡ್ತಾ ಸಹಜ. ಅಲ್ಲೇನಿದೆ ಅದು ಕಾಣಿಸ್ತಿರ್ತೀವಿ. ಅದು ಪರದೆ ಇತ್ತು ಅಂತಂದ್ರೆ ಉತ್ಸಾಹ ಇದೆ. ಏನಿರ್ಬೋದು, ಎಂಥದ್ದಿರ್ಬೋದು. ಯಾವ ಪದಾರ್ಥವೂ ಗಹನವಿರುವುದಿಲ್ಲ, ಅರ್ಥಾತ್ ಮುಚ್ಚಿದ್ದಿಲ್ಲ, ರಹಸ್ಯಮಯ ಇಲ್ಲ, ಆಳದೊಳಗಿಲ್ಲ, ಕೆಳಗಡೆ ಇಲ್ಲ, ದೃಷ್ಟಿಯಿಂದ ಅರ್ಥಾತ್ ಯಾವುದೋ ಕಠಿಣತೆಯಿಂದ ಪ್ರಾಪ್ತ ಆಗುವಂಥದ್ದು ಇಲ್ಲ. ಯಾವ ಪದಾರ್ಥವು ಗ್ರಹಣವಿರುವುದಿಲ್ಲ, ಅದರದಂತೂ ಜ್ಞಾನ ಮಾಡಿಕೊಳ್ಳಬಹುದಾಗಿದೆ ಎಂದರೆ ಅದನ್ನು ತಿಳಿದುಕೊಳ್ಳಬಹುದಾಗಿದೆ. ಯಾವಾಗ ಅದನ್ನು ತಿಳಿದುಕೊಳ್ಳಬಹುದಾಗಿದೆಯೋ ಆಗ ಅದರ ವರ್ಣನೆಯನ್ನೂ ಮಾಡಬಹುದಾಗಿದೆ. ಯಾವುದೋ ಸಹಜ ಜ್ಞಾನಕ್ಕೆ ತಿಳಿದು ಬರ್ತಿದೆ, ಕಾಣಿಸ್ತಿದೆ, ಅದನ್ನು ಹೇಳಬಹುದಾಗಿದೆ. ಸ್ವಲ್ಪ ಹೆಚ್ಚು ಮಾಡೇನೋ ಹೇಳಬಹುದಾಗಿದೆ. ತನ್ನ ಬುದ್ಧಿವಂತಿಕೆಯಿಂದ ವರ್ಣನೆಯನ್ನು ಮಾಡಬಹುದಾಗಿದೆ. ವರ್ಣನೆ ಮಾಡುವುದರಿಂದ, ಇನ್ನು ವರ್ಣನೆ ಮಾಡಿ ಹೇಳಿದ ನಂತರ ಅದರ ಅನುಭವವೂ ಕೂಡ ಆಗುವ ಸಾಧ್ಯತೆ ಇದೆ. ಎದುರಿಗಿನ ಹಾಗೆ ಅದರ ಅನುಭವವೂ ಕೂಡ ಆಗುವ ಸಾಧ್ಯತೆ ಇದೆ. ಆದರೆ ಆತ್ಮನಂತೂ ಅತ್ಯಂತ ಗಹನನಿದ್ದಾನೆ, ಒಳಗಿದ್ದಾನೆ, ರಹಸ್ಯಪೂರ್ಣ ಇದ್ದಾನೆ. ಒಳಗ ಆಳದೊಳಗ ಅಲ್ಲಿ ಇಳಿತೇವಲ್ಲ, ಎಲ್ಲಿ? ಕಾಗವಾಡದೊಳಗ ಶಾಂತಿನಾಥ ಸ್ವಾಮಿಯ ಹತ್ರ. ಕಠಿಣ ಇದೆ ಏನಿಲ್ರಿ, ಇಳಿದು ಹೋಗಿದ್ರೆ ನೀವು
ಕಾಗವಾಡದೊಳಗಡೆ ನುಸುಳಿಕೊಂಡು ಹೋಗಬೇಕಾಗ್ತಿದೆ. ಉದ್ದವಾದಂಥ ಏನಿದೆ ಮೆಟ್ಲು ಇದೆ, ಅದು ಕಾಲು ಪೂರ ಇಡ್ಲಿಕ್ಕೆ ಜಾಗ ಇಲ್ಲ, ಇಷ್ಟಿದೆ. ಅದನ್ನೆಲ್ಲ ಕಷ್ಟಪೂರ್ವಕ ಹೋದ ನಂತರ ಅಲ್ಲಿ ಎಂಥ ಪ್ರಭುವಿನ ದರ್ಶನ ಆಗ್ತಿದೆ, ಎಂಥ ಪ್ರಭುವಿನ ದರ್ಶನ ಆಗ್ತಿದೆ. ನಿಜವಾಗಿನ ಶಾಂತಿನಾಥ, ಇರೋದನ್ನು ಶಾಂತಿನಾಥ, ನಿಜವಾಗಿನ ಶಾಂತಿನಾಥನ ದರ್ಶನ ಹೋಗೋದು ಕಠಿಣ ಇದೆ. ಮೇಲ್ ನೋಡಿದ್ರೆ ಇಲ್ಲೇನಿರೋದ ಅನ್ನಿಸ್ತಿದೆ. ಎಲ್ಲ ಕಡೆ ಇರುವಂಥದ್ದನ್ನು ಇಲ್ಲಿ ಒಂದು ಜನ್ಮೆ ಇರ್ಬೋದು. ಆಮೇಲೆ ಇಳಿದು ಅಷ್ಟು ಪೂರ್ವಕ ಇಳಿದ ನಂತರ ಅಲ್ಲಿ ಪ್ರಭುವಿನ ದರ್ಶನ ಆಯ್ತಲ್ಲ, ಅಲ್ಲಿ ಅವನಿಗೆ ಅರೆ ಇಷ್ಟು ಕಷ್ಟಪಟ್ಟು ಸೊಳ್ಳೆ ಬಂದೇನೆ ಅಂಥೇಳಿ ಅವನಿಗಾದರೂ ಮೂರ್ಖನಿಗಾದರೂ ಅನ್ನಿಸ್ತಿದೆ ಅಂದರೆ, ಏನು ಪ್ರತಿಭಾವಂತನಿಗೆ ಅನ್ನಿಸ್ತಿದೆ, ಯಾರಿಗೂ ಅನ್ನಿಸ್ತಿದೆ. ಆದರೆ ಆತ್ಮನಂತೂ ಅತ್ಯಂತ ಗಹನನಿದ್ದಾನೆ, ಕೆಳಗಿದ್ದಾನೆ, ಆಳದೊಳಗಿದ್ದಾನೆ. ಆದುದರಿಂದ ಮೊದಲಂತೂ ಅವನನ್ನು ತಿಳಿದುಕೊಳ್ಳುವುದಾಗುವುದಿಲ್ಲ. ಯಾವುದಾದರೂ ರೀತಿಯಿಂದ ತಿಳಿದುಕೊಂಡರೂ ಕೂಡ ಅವನ ವರ್ಣನೆ ಮಾಡುವ ಸಾಧ್ಯತೆ ಇಲ್ಲ. ಹೇಗಾದರೂ ಮಾಡಿ ಒಂದಿಷ್ಟು ವರ್ಣನೆಯನ್ನೂ ಮಾಡಬಹುದಾಗಿದೆ, ಆದರೆ ಅವನ ಅನುಭವ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲ. ಮುಗಿತ್ರಿ ವಿಷಯ. ಮುಂದೇನು ಹೇಳ್ತಾರೋ ಇದು ಒಂದು ತಾತ್ಪರ್ಯ. ಆದುದರಿಂದ ಆತ್ಮನ ಬೋಧ, ವರ್ಣನೆ ಮತ್ತು ಅನುಭವಗಳೆಲ್ಲವೂ ಕಠಿಣವಿವೆ. ನಾವು ತಿಳಿದ ಹಾಗೆ ಸುಖದ ಮಾರ್ಗ ಸುಲಭ ಇಲ್ಲ. ಧರ್ಮ ಮಕ್ಕಳಾಟ ಅಲ್ಲ. ವೇಷ ಬದಲಾವಣೆಯಿಂದ, ಆಹಾರ ಬದಲಾವಣೆಯಿಂದ, ವಚನದ ಪರಿವರ್ತನೆಯಿಂದ, ಮೌನದಿಂದ ಆಗುವಂಥದ್ದು, ದೊರಕುವಂಥದ್ದು ಅದು ಅಲ್ಲ. ಆ ಬೋಧ, ಆತ್ಮನ ಬೋಧ, ಅವನ ವರ್ಣನೆ, ಅವನ ಅನುಭವ ಎಲ್ಲವೂ ಒಂದಕ್ಕಿಂತ ಒಂದು ಕಠಿಣದ ಒಂದ ಮೇಲೆ ನಿಲ್ಲೋಕದ ಆಗು ಹೋಗುಗಳ ಕಡೆಗಿನ ದೃಷ್ಟಿಯನ್ನು ಬಿಟ್ಟುಕೊಟ್ಟು ಈ ಕಾರ್ಯದೊಳಗೆ ಒಂದಾಗು ಅಂಥೇಳಿ ಚತುರ್ದಶಿ ತಿಥಿಯ ಒಂದು ಸಂಕೇತ ಇದೆ, ಸೂಚನೆ.